ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಶ್ಲೋಕದ ಚಿಂತನೆಯನ್ನ ಮುಗಿಸಿ ಈಗ ಪ್ರಥಮಾಧ್ಯಾಯಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಪ್ರಥಮಾಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ. ಇಲ್ಲಿ ಯೋಗ ಅನ್ನತಕ್ಕಂಥ ಶಬ್ದ ತುಂಬಾ ಪ್ರಸಿದ್ಧವಾದದ್ದು. ಈಗಂತೂ ಎಲ್ಲಾ ಕಡೆ ಯೋಗ ತರಗತಿಗಳು ನಡೀತಾ ಇರೋದ್ರಿಂದ ಯೋಗ ಶಬ್ದ ಗೊತ್ತಿಲ್ಲದೆ ಇರೋರು ಇಲ್ಲ. ಆದ್ದರಿಂದ ಯೋಗಾಸನಕ್ಕೆ ಯೋಗ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಅರ್ಥವ ನಿಜವಾಗಿ ಅದಕ್ಕೆ ಆಸನ ಎಂಬುದಾಗಿ ಹೇಳ್ತಾರೆ. ಅಷ್ಟಾಂಗಗಳಲ್ಲಿ ಆಸನ ಅಂತಕ್ಕಂಥದ್ದು ಒಂದು. ಆದ್ದರಿಂದ ಅದು ಯೋಗ ಆಸನ, ಯೋಗಕ್ಕೆ ಬೇಕಾದ ಒಂದು ಅಂಗ ಆಸನ ಅಂತ. ವಾಸ್ತವವಾಗಿ ಯೋಗ ಅನ್ನುವ ಶಬ್ದ ಯೋಗಸ್ತು ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಪತಂಜಲಿ ಯೋಗ ಸೂತ್ರದ ಪ್ರಕಾರ ಚಿತ್ತವೃತ್ತಿಯ ನಿಗ್ರಹ ಮಾಡತಕ್ಕಂಥದ್ದು, ನಮ್ಮ ಮನಸ್ಸಿನ ಆಲೋಚನೆಗಳೆಲ್ಲವನ್ನ ಉಪಶಮನಗೊಳಿಸಿ ಪ್ರಶಾಂತ ಮಾಡತಕ್ಕಂಥದ್ದು. ಯುಜ್ ಸಮಾಧೌ ಎನ್ನುವ ಧಾತುವಿನಿಂದ ಚಿತ್ತವೃತ್ತಿ ನಿರೋಧ ಎಂಬ ಅರ್ಥವನ್ನ ಪತಂಜಲಿ ಯೋಗ ಸೂತ್ರದಲ್ಲಿ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಪತಂಜಲಿ ಮುನಿಗಳ ಪ್ರಕಾರ ಯೋಗ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಮನಸ್ಸಮಾಧಾನ, ಮನಃಶಾಂತಿ, ಧ್ಯಾನ ಎಂಬ ಅರ್ಥ, ಸಮಾಧಿ ಎಂಬ ಅರ್ಥ ಅಷ್ಟೇ ಹೊರತು ಆಸನಾದಿಗಳು ಅದಕ್ಕೆ ಅಂಗವಾಗ್ತದೆ. ಆದ್ದರಿಂದ ಯೋಗ ಅಂತಂದ್ರೆ ಚಿತ್ತವೃತ್ತಿ ನಿರೋಧವೇ ಆಗಿದೆ, ಸಮಾಧಿ ಆಗಿದೆ. ಇದು ಒಂದು ಅರ್ಥ. ಇನ್ನು ಯೋಗ ಅಂತಕ್ಕಂಥ ಶಬ್ದಕ್ಕೆ ಯುಜ್ ಸಂಯಮನೆ ಇನ್ನೊಂದು ಧಾತು. ಯುಜ್ ಸಮಾಧೌ ಅಂತ ಮೊದಲನೇ ಅರ್ಥ. ಯುಜ್ ಸಂಯಮನೆ ಅಂದ್ರೆ ಇದರಲ್ಲಿ ಯೋಗ ಅಂದ್ರೆ ನಿಗ್ರಹ ಮಾಡೋದು ಅಂತ. ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ತನ್ನ ಹಿಡಿತದಲ್ಲಿಟ್ಟುಕೊಳ್ಳೋದು ಅಂತವನಿಗೆ ಯುಕ್ತ ಪುರುಷ ಅಂತ ಕರೀತಾರೆ. ಇನ್ನು ಮೂರನೇ ಅರ್ಥ ಯುಜ್ ಸಂಯೋಗೆ, ಎರಡು ವಸ್ತುಗಳು ಸೇರಿಕೊಳ್ಳೋದಕ್ಕೆ ಯೋಗ ಅಂತ ಕರೀತಾರೆ. ನಿಮ್ಮ ಯೋಗ ಬಹಳ ಚೆನ್ನಾಗಿದೆ ಅಂದ್ರೆ ನಿಮ್ಮ ಸೇರುವಿಕೆ ಚೆನ್ನಾಗಿದೆ ಅಂತ. ಗ್ರಹಗತಿಗಳಲ್ಲಿ ನಿಮ್ದು ಯೋಗ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಶುಭ ಗ್ರಹಗಳು ನಿಮ್ಗೆ ಇವಾಗ ಫಲವನ್ನು ಕೊಡ್ತಾ ಇವೆ, ಸೇರ್ಕೊಳ್ತಾ ಇವೆ ನಿಮ್ಮ ಭಾಗ್ಯದಲ್ಲಿ ಎಂಬ ಅರ್ಥದಲ್ಲಿ. ಯೋಗ ಅಂದ್ರೆ ಸೇರುವಿಕೆ ಅಂತ. ಯುಜ್ ಸಂಯೋಗೆ ಎಂಬ ಧಾತು. ಶ್ರೀಮದ್ ಭಗವದ್ಗೀತೆಯಲ್ಲಿ ಯೋಗ ಅಂತಕ್ಕಂಥ ಶಬ್ದ ಪ್ರಧಾನವಾಗಿ ಈ ಜೀವಾತ್ಮ ಪರಮಾತ್ಮರ ಸೇರುವಿಕೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದೆ. ಜೀವಾತ್ಮನು ಸ್ವರೂಪತಃ ಪರಮಾತ್ಮನೇ ಆಗಿದ್ದಾನೆ. ಅಜ್ಞಾನದಿಂದಾಗಿ ಶರೀರಾದಿಗಳ ಅಭಿಮಾನವನ್ನು ಹೊಂದಿ ತಾನು ಹುಟ್ಟಿದವನು, ತಾನು ಸಾಯುವವನು ಎಂಬ ಭ್ರಮೆಯನ್ನ ಹೊಂದಿದ್ದಾನೆ. ನಿಜವಾದ ತತ್ವ ಏನು ಅಂದ್ರೆ ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟ ಆಡುವವ ನೀನು, ಒಳಿತು ಕೆಡುಕುಗಳೆರಡು ಅಂಟದಿರ್ಪನು ನೀನು, ಒಟ್ಟು ವಿಶ್ವವೇ ನೀನು ಮಂಕುತಿಮ್ಮ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ಕುತಶ್ಚಿನ್ನ ಬಭೂವ ಕಶ್ಚಿತ್. ಉಪನಿಷತ್ತುಗಳು ಹೇಳುವ ಹಾಗೆ ಹುಟ್ಟು ಸಾವುಗಳನ್ನು ಮೀರಿದಂತಹ ನಿತ್ಯ ಸತ್ಯವಾದ ಆತ್ಮತತ್ವವೇ ನಾವೆಲ್ಲರೂ ಆಗಿದ್ರೂ ಕೂಡ ಅದನ್ನ ಮರೆತಿದ್ದೇವೆ. ಆದ್ದರಿಂದ ನಮ್ಮ ಸತ್ ಸ್ವರೂಪಕ್ಕೆ, ನಮ್ಮ ನಿಜ ಸ್ವರೂಪಕ್ಕೆ ಮರಳುವಂಥದ್ದೇ ಯೋಗವಾಗಿದೆ. ಇಲ್ಲಿ ಪರಮಾತ್ಮ ಜೀವಾತ್ಮ ಸೇರುವುದು ಎಂಬ
ಸಪ್ತಸಾಗರದ ಆಚೆಗಿದ್ದಾನೆ, 14 ಲೋಕದ ಆಚೆಗಿದ್ದಾನೆ ಅಂತ ಭ್ರಮಿಸುವುದು ಬೇಡ. ಹಿಂದೂ ಸನಾತನ ಧರ್ಮದ ಸಿದ್ಧಾಂತವನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಬೇಕು. ಭಗವಂತ ಸರ್ವಾಂತರ್ಯಾಮಿ, ಭಗವಂತ ಸರ್ವವ್ಯಾಪಕ, ಸರ್ವಭೂತಗಳಲ್ಲಿ ವಾಸಿಸುವವನು. ವಾಸುದೇವ ಅನ್ನುವ ಶಬ್ದಕ್ಕೆ ಅರ್ಥವು ಅಷ್ಟೇನೆ, ಸಕಲ ಜೀವರಾಶಿಗಳಲ್ಲಿ ವಾಸಿಸುವವನು ಎಂಬ ಅರ್ಥ. ಆದ್ದರಿಂದ ಭಗವಂತ ದೂರದಲ್ಲಿದ್ದಾನೆ ಅಂತ ಹೇಳುವುದು ಬೇರೆ ಯಾವುದೋ ಮತದಲ್ಲಿ ಇರಬಹುದು. ಹಿಂದೂ ಸನಾತನ ಧರ್ಮದಲ್ಲಿ ನಾವು ಹೇಳತಕ್ಕಂಥದ್ದು ಅಣುರೇಣು ತೃಣಕಾಷ್ಟಗಳಲ್ಲಿ ಗೋವಿಂದ ಇದ್ದಾನೆ ಅಂತ. ಅವನಿಲ್ಲದ ಜಾಗವೇ ಇಲ್ಲ. ನಿಮಗೆ ಭಾಗವತದ ಒಂದು ಕಥೆ ನೆನಪಿಗೆ ಬರಬಹುದು. ನರಸಿಂಹ ಅವತಾರದ ಸಮಯದಲ್ಲಿ ಪ್ರಹ್ಲಾದನಿಗೆ ಕೇಳ್ತಾನೇನು, ಏನು ಹಿರಣ್ಯಕಶಿಪು ಎಲ್ಲಿದ್ದಾನೆ ನಿನ್ನ ಮಹಾವಿಷ್ಣು ಅಂತ. ಆ ಮಹಾವಿಷ್ಣು ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಈ ಕಂಬದಲ್ಲಿದ್ದಾನೋ? ಖಂಡಿತ ಕಂಬದಲ್ಲಿ ಅವನ ಆವಿರ್ಭಾವ ಆಗಬಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೆ ಕಂಬ ಹೊಡಿತಾನೆ, ನರಸಿಂಹನ ಆವಿರ್ಭಾವ ಆಗತ್ತೆ. ಇದು ಕಥೆ ಒತ್ತಟ್ಟಿಗಿಟ್ಟು ಸಿದ್ಧಾಂತವನ್ನು ನೋಡೋದಾದರೆ ಭಗವಂತನು ಸರ್ವವ್ಯಾಪಕ, ಸರ್ವಶಕ್ತ, ಸರ್ವಸಮರ್ಥ. ಆದ್ದರಿಂದ ನಾವು ಇಲ್ಲಿಂದ ಎಲ್ಲಿಗೋ ಹೋಗಿ ಭಗವಂತನನ್ನ ಸೇರುವುದು ಅದು ಸರಿಯಾದಂತಹ ಪರಿಕಲ್ಪನೆ ಅಲ್ಲ. ಭಗವಂತ ನಮ್ಮ ಹೃದಯದಲ್ಲಿ ಈಗಲೂ ಬೆಳಗುತ್ತಾ ಇದ್ದಾನೆ. ಅವನ ಸನ್ನಿಧಾನದಿಂದಲೇ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿಗಳೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಒಂದು ಕ್ಷಣವೂ ಭಗವಂತನಿಂದ ನಾವು ದೂರವಾಗಿಲ್ಲ. ಅದೇ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಈಶ್ವರ ಎಲ್ಲಿದ್ದಾನೆ ಅಂದ್ರೆ ಹೃದ್ದೇಶೇರ್ಜುನ ತಿಷ್ಠತಿ, ಹೃದಯ ದೇಶದಲ್ಲಿದ್ದೇನೆ ಅಂತ ಹೇಳ್ತಾನೆ. ಹೃದಯ ಅಂದ್ರೆ ಮನಸ್ಸು ಬುದ್ಧಿಗಳು ಹುಟ್ಟುವ ಜಾಗ, ಮೂಲ. ಮನಸ್ಸು ಬುದ್ಧಿಗಳ ಮೂಲ ಯಾವುದೋ ಅದೇ ಹೃದಯ. ಆ ಹೃದಯದಲ್ಲಿಯೇ ಭಗವಂತ ಇದ್ದಾನೆ. ಆದ್ದರಿಂದ ಭಗವಂತನನ್ನು ಸೇರುವುದು ಎಂಬ ಶಬ್ದಕ್ಕೆ ಅರ್ಥ ಇಷ್ಟೇ, ಜೀವಾತ್ಮ ಪ್ರಜ್ಞೆಯನ್ನು ಕಳೆದುಕೊಂಡು ತಾನು ಪರಮಾತ್ಮ ಪ್ರಜ್ಞೆಯನ್ನು ಗಳಿಸಿಕೊಳ್ಳುವುದೇ ಆಗಿದೆ. ಅಜ್ಞಾನ ನಿವೃತ್ತಿಯೇ ಇಲ್ಲಿ ಸೇರುವಿಕೆಯ ಹೊರತು ದೇಶ ಕಾಲದಲ್ಲಿ ಗಮಿಸುವಿಕೆ ಅನ್ನುವಂಥದ್ದು ಇಲ್ಲ. ಹಾಗಿದ್ರೆ ಅವನು ಸರ್ವವ್ಯಾಪಕತ್ವಕ್ಕೆ ಭಂಗ ಬಂದಾಗ್ತದೆ. ಅವಧೂತ ಗೀತೆಯಲ್ಲಿ ಒಂದ್ ಕಡೆ ಹೇಳ್ತಾರೆ, ತ್ವದ್ವ್ಯಾತ್ರಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತಃ ಪರತಾ ಹತಾತೆ ಸ್ತುತ್ಯ ವಾಕ್ ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧ ಅಪರಾಧಂ. ಹೇ ಭಗವಂತ, ಈ 3 ಅಪರಾಧವನ್ನು ಕ್ಷಮಿಸು ಅಂತ ಹೇಳ್ತಾರೆ ಅವಧೂತರು. ಏನು, ನಿನ್ನನ್ನು ಯಾತ್ರೆ ಮಾಡ್ಲಿಕ್ಕೆ ಹೋಗಿ ನೀನು ಸರ್ವವ್ಯಾಪಕ ಅನ್ನೋದಕ್ಕೆ ನನ್ನ ಭಂಗ ತಂತೆ ಅಂತ. ಅವನು ಇಲ್ಲಿಲ್ಲ, ಇನ್ನೆಲ್ಲೋ ಇದ್ದಾನೆ ಅಂತ ಭ್ರಮಿಸಿಕೊಂಡು ನಾನು ಹುಡುಕ್ತಾ ಹೊರಟೆ. ಅದು ನಾನು ಮಾಡಿದ ಮೊದಲನೇ ತಪ್ಪು. ಮಾತು ಮನಸ್ಸಿಗೂ ಮೀರಿದವನಾಗಿದ್ದರೂ ಕೂಡ ಮಾತುಗಳಲ್ಲಿ ನಿನ್ನ ಸ್ತುತಿಸ ಹೊರಟೆ, ಇದು 2ನೇ ತಪ್ಪು. ಅಂದ್ರೆ ಅವಧೂತನ ಸ್ಥಿತಿಯಲ್ಲಿ ಹೇಳಿದ ಮಾತಿದು. ಸಾಮಾನ್ಯರು ಸ್ತುತಿಸಲೇಬೇಕು, ಯಾತ್ರೆಗಳನ್ನು ಮಾಡಬೇಕು. ಇನ್ನು 3ನೇದು ಧ್ಯಾನೇನ ಚೇತಃ ಪರತಾ ಹತಾತೆ. ಧ್ಯಾನ ಮಾಡ್ಲಿಕ್ಕೆ ಹೋಗಿ ನಿನ್ನನ್ನು ಗ್ರಹಿಸಬೇಕು ಅಂದುಕೊಂಡೆ, ಧ್ಯಾನವನ್ನೂ ಮೀರಿದವರು ನೀನು ಎಂಬುದನ್ನು ನಾನು ಮರೆತು ಬಿಟ್ಟೆ, ಕ್ಷಮಿಸು ಎಂಬುದಾಗಿ ಹೇಳುತ್ತಾರೆ. ವಾಸ್ತವ ಇದು. ಭಗವಂತನು ಬೇರೆಲ್ಲೋ ಇಲ್ಲ, ನಮ್ಮ ಬುದ್ಧಿಗಳಿಗೆ ಸಾಕ್ಷಿಯಾಗಿ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಅಂತಹ ಪರಮಾತ್ಮನೊಟ್ಟಿಗೆ ಸೇರುವಂಥದ್ದು. ವಿಯೋಗ ಯೋಗ ಸಂಜ್ಞಿತ ಎಂಬುದಾಗಿ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ. ಇಲ್ಲಿ ಯೋಗ ಅಂದ್ರೆ ವಿಯೋಗವಾಗುವುದು ಅಂತ. ಅನಾತ್ಮ ವಸ್ತುಗಳಿಂದ ನಾವು ಇರ್ತಕ್ಕಂಥ ತಾದಾತ್ಮ್ಯವನ್ನು ಬಿಡಿಸಿಕೊಳ್ಳೋದೇ ಆಗಿದೆ. ಜೀವಾತ್ಮ ಪ್ರಜ್ಞೆಯನ್ನು ಕಳಚಿಕೊಂಡಾಗ ಅದರಿಂದ ಇಲ್ಲಿ ಯೋಗ ಎನ್ನುವ ಶಬ್ದಕ್ಕರ್ಥ ಭಗವದ್ಗೀತೆಯಲ್ಲಿ ಸೇರುವಿಕೆ ಅಂತ. ಜೀವಾತ್ಮನು ಪರಮಾತ್ಮನ ಸ್ವರೂಪದಲ್ಲಿ ಹೋಗಿ ನೆಲೆ ನಿಲ್ಲೋದು, ತನ್ನ ಹೃದಯದಲ್ಲೇ ಇರತಕ್ಕಂಥ ಪರಮಾತ್ಮನಲ್ಲಿ ಒಂದಾಗ್ತಕ್ಕಂಥದ್ದೇ ಯೋಗವಾಗಿದೆ. ಹಾಗಾದ್ರೆ 18 ಅಧ್ಯಾಯಗಳಿಗೆ 18 ಯೋಗದ ಹೆಸರು ಕೊಟ್ಟಿದ್ದಾರಲ್ಲ, ಭಗವದ್ಗೀತೆಯಲ್ಲಿ 18 ಯೋಗ ಇದೆಯಾ ಅಂತ ನೀವು ಕೇಳಬಹುದು. ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಎಷ್ಟೋ ಜನ ಎಷ್ಟು ಯೋಗಗಳಿದೆ ಅಂದ್ರೆ ತುಂಬಾ ಯೋಗಗಳಿದೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಅನೇಕ ಯೋಗಗಳನ್ನು ಹೇಳಿದ್ದಾನೆ ಭಗವಂತ ಅಂತ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು 2 ಯೋಗವನ್ನ. ಅದನ್ನು ನಾನು 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದ ಸಂದರ್ಭದಲ್ಲಿ ತೋರಿಸ್ತೇನೆ. ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನ ಯೋಗ ಎಂಬುದಾಗಿ ಹೇಳಿದ್ದಾನೆ. ಕರ್ಮಯೋಗ ಅಂದ್ರೆ ಅದರಲ್ಲಿ 2 ಬರ್ತದೆ, ಕರ್ಮಯೋಗ ಮತ್ತು ಉಪಾಸನಾ ಯೋಗ ಎರಡೂ ಸೇರಿಕೊಂಡು ಕರ್ಮಯೋಗ ಎಂಬ ಶಬ್ದದಲ್ಲಿ ಕರೆದಿದ್ದಾರೆ. ಇನ್ನೊಂದು ಸಾಂಖ್ಯ ಯೋಗ ಅಥವಾ ಜ್ಞಾನ ಯೋಗ ಎಂಬುದಾಗಿ ಕರೆದು ಇನ್ನೊಂದು ಯೋಗವನ್ನು ಹೇಳಿದ್ದಾನೆ.
ಒಟ್ಟಿನಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದು ಎರಡೇ ಯೋಗ, ಕರ್ಮಯೋಗ, ಜ್ಞಾನಯೋಗ. ಈ ಎರಡೇ ಯೋಗಗಳೇ ಸಾಕು, ಮೂರನೇ ಯೋಗ ಬೇಕಾಗಿಲ್ಲ. ಈ ಎರಡನ್ನೂ ಕೂಡ ಸ್ವಲ್ಪ ವಿಸ್ತಾರ ಮಾಡೋದಾದ್ರೆ ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನಯೋಗ ಅಂತ ಮೂರು ಮಾಡಬಹುದಷ್ಟೇ. ಕರ್ಮಯೋಗದಲ್ಲಿ ನಮ್ಮೆಲ್ಲ ಪೂಜಾ ಪದ್ಧತಿಗಳು, ನಮ್ಮ ತೀರ್ಥಕ್ಷೇತ್ರ ಯಾತ್ರೆಗಳು, ಪ್ರತಿಯೊಂದು ಸೇವೆಗಳು ಎಲ್ಲವೂ ಸೇರ್ಕೊಳ್ತದೆ. ಇನ್ನು ಉಪಾಸನಾ ಯೋಗದಲ್ಲಿ ನಾವು ಮಾಡ್ತಕ್ಕಂಥ ಧ್ಯಾನಗಳೆಲ್ಲ ಸೇರ್ಕೊಳ್ತದೆ. ಈ ಕರ್ಮಯೋಗ ಮತ್ತು ಉಪಾಸನಾ ಯೋಗ ಎರಡನ್ನೂ ಸೇರಿಸಿ ಕರ್ಮಯೋಗ ಅಷ್ಟೇ ಶಬ್ದದಿಂದ ಕರೆಯುವ ಪದ್ಧತಿ ಇದೆ. ಆ ದೃಷ್ಟಿಯಿಂದ ಈ ಎರಡೂ ಯೋಗಗಳು ಚಿತ್ತಶುದ್ಧಿಯನ್ನ ಮಾಡಿಕೊಟ್ರೆ, ಜ್ಞಾನ ಯೋಗಕ್ಕೆ ಹೋದ ಮೇಲೆ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಅವನು ಮೋಕ್ಷವನ್ನು ಪಡಿತಾನೆ. ಇಷ್ಟೇ ಅಧ್ಯಾತ್ಮದ ರಹಸ್ಯ ಇರತಕ್ಕಂಥದ್ದು. ಅದರಿಂದ ಗೀತೆಯಲ್ಲಿ ಎಷ್ಟು ಯೋಗವನ್ನು ಹೇಳಿದ್ದಾರೆ ಅಂದ್ರೆ, 2 ಯೋಗ ಅಂತ ಹೇಳಿದ್ರೆ ಸರಿ, ಮ್ಯಾಕ್ಸಿಮಮ್ 3 ಯೋಗ ಹೇಳಬಹುದು. ಅವರು ಆಹ್ನಿಕ ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ವಲ್ಲಿ ಎಂಬುದಾಗಿ ಹೇಳ್ತಾರೆ. ಇನ್ನು ವೇದಗಳಿಗೆ ಹೋದಾಗ ಪ್ರಶ್ನ ಎಂಬುದಾಗಿ ಹೇಳ್ತಾರೆ. ರುದ್ರ ಪ್ರಶ್ನ, ಚಮಕ ಪ್ರಶ್ನ ಅಂದ್ರೆ ಅಧ್ಯಾಯಕ್ಕೆ ಹೇಳ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಆದ್ದರಿಂದ ಪ್ರತಿಯೊಂದು ಶಾಸ್ತ್ರದಲ್ಲಿಯೂ ಅದರದೇ ಆದಂತಹ ಒಂದು ಪರಿಭಾಷೆ ಅಂತ ಇರ್ತದೆ. ಅದನ್ನು ಅರ್ಥ ಕೊಂಡಾಗ ನಮ್ಗೆ ಸ್ವಾರಸ್ಯ ತಿಳಿಯುವಂಥದ್ದು. ಆದ್ರಿಂದ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಒಂದು ಯೋಗವೇ ಇದೆ ಅಂತ ಹೇಳ್ಕೊಡುದು. ಯೋಗ ಭಗವದ್ಗೀತೆಯಲ್ಲಿರುವುದು 3: ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನಯೋಗ. ಕರ್ಮಯೋಗ, ಉಪಾಸನಾ ಯೋಗಗಳಿಂದ ಚಿತ್ತಶುದ್ಧಿ ಮಾಡಿಕೊಂಡು, ಜ್ಞಾನಯೋಗದಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಬೇಕು. ಆದ್ದರಿಂದ ಈ 18 ಅಧ್ಯಾಯಗಳಲ್ಲಿರುವ ಯೋಗಗಳು 3. ಮತ್ತೆ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಅಂತ ಕರೆದಿದ್ಯಾಕೆ ಅಂದ್ರೆ, ಅಧ್ಯಾಯ ಎಂಬ ಹೆಸರು ಪಾರಿಭಾಷಿಕವಾಗಿ ಗೀತೆಯಲ್ಲಿ ಯೋಗ ಎಂಬುದಾಗಿ ಕರೆದಿದ್ದಾರೆ ಅಷ್ಟೇ. ಆದ್ದರಿಂದ ಅರ್ಜುನ ವಿಷಾದದ ಅಧ್ಯಾಯ ಇದು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ದುಃಖತಪ್ತನಾದಂತಹ ಒಂದು ವಿಷಯ ಬರ್ತದೆ, ಒಂದು ವರ್ಣನೆ ಬರ್ತದೆ. ಶ್ರೀಮದ್ ಶಂಕರ ಭಗವತ್ಪಾದರು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ತಮ್ಮ ಭಾಷ್ಯವನ್ನು ಆರಂಭ ಮಾಡ್ತಾರೆ. ಅಶೋಚ್ಯಾನನ್ನ ಶೋಚಸ್ತುಂ ಪ್ರಜ್ಞಾವಾದಾಶ್ಚ ಭಾಷಸೆ ಕಥಾಸೋ ನ ಗತಾಸೋಶ್ಚ ನಾನು ಶೋಚಂತಿ ಪಂಡಿತಾಃ. ಈ 11ನೇ ಶ್ಲೋಕದಿಂದ ತಮ್ಮ ಭಾಷ್ಯವನ್ನ ಅಂದ್ರೆ ವರ್ಣನೆಯನ್ನ, ವಿವರಣೆಯನ್ನ ಆರಂಭ ಮಾಡ್ತಾರೆ. ಇನ್ನು ಹಿಂದಿನ ಯಾವ ಶ್ಲೋಕಗಳಿಗೂ ಅವರು ವಿವರಣೆ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ಭಗವಂತನ ಉಪದೇಶ ಶುರುವಾಗುವುದು 11ನೇ ಶ್ಲೋಕದಿಂದ. ವೇದಾಂತ ಚಿಂತನೆ ಅಥವಾ ಉಪದೇಶ ಇರತಕ್ಕಂಥದ್ದು 2ನೇ ಅಧ್ಯಾಯದ 11ನೇ ಶ್ಲೋಕದ ಆದ್ರಿಂದ ಅಲ್ಲಿಂದಲೇ ತಮ್ಮ ಭಾಷ್ಯ ಗ್ರಂಥವನ್ನ ರಚಿಸ್ತಾರೆ. ಹಾಗಾದ್ರೆ ಮುಂಚಿನ ಭಾಗಗಳು ಏನಪ್ಪಾ ಅಂದ್ರೆ ಪೂರ್ವ ಪೀಠಿಕೆ ಅಥವಾ ಪರಿಚಯ ಎಂಬುದಾಗಿ ಹೇಳ್ತಾರೆ. ಮೊದಲನೇ ಅಧ್ಯಾಯವು ಈ ಭಗವದ್ಗೀತೆಯ ಒಂದು ಪರಿಚಯಾತ್ಮಕವಾಗಿರತಕ್ಕಂಥ ಭಾಗ. ಅದನ್ನು ಉಪೋದ್ಘಾತ ಎಂಬುದಾಗಿ ಕರೀತಾರೆ. ಎಲ್ಲ ಶಾಸ್ತ್ರ ಪ್ರಕಾರಗಳಲ್ಲಿಯೂ ಕೂಡ ಆರಂಭದಲ್ಲಿ ಒಂದು ಉಪೋದ್ಘಾತವನ್ನ, ಪೂರ್ವ ಪೀಠಿಕೆಯನ್ನ ಕೊಟ್ಟಿರ್ತಾರೆ. ಅದು ಕ್ರಮ. ನಾವು ಒಂದು ಸಭೆಯನ್ನು ಆರಂಭ ಮಾಡುವ ಮುಂಚೆ ಪ್ರಾಸ್ತಾವಿಕ ಭಾಷಣ ಅಂತ ಮಾಡ್ತೇವೆ. ಅಂದ್ರೆ ಈ ಸಭೆ ಯಾಕೆ ನಾವು ಆರಂಭ ಮಾಡಿದ್ದೇವೆ, ಇಲ್ಲಿ ಏನು ಕಾರ್ಯಕ್ರಮಗಳು ನಡೆಯುತ್ತೆ, ಈ ವಿಷಯವಾಗಿ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟು ಮತ್ತೆ ಮುಂದಕ್ಕೆ ಹೋಗತಕ್ಕಂಥದ್ದು. ಹಾಗೆ ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಕಥೆ ಆರಂಭ ಆಗುವುದಕ್ಕಿಂತ ಮುಂಚೆ ಒಂದು ಪೂರ್ವ ಪೀಠಿಕೆಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಹಾಗೆ ಮೊದಲನೇ ಅಧ್ಯಾಯ ಅನ್ನುವಂಥದ್ದು ಪರಿಚಯಾತ್ಮಕವಾದಂತಹ ಅಧ್ಯಾಯ. ಇಲ್ಲಿ ಭಗವಂತನು ಒಂದೇ ಒಂದು ಶಬ್ದವನ್ನು ಕೂಡ ಮಾತಾಡಲ್ಲ. ಭಗವಾನುವಾಚ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಅರ್ಜುನನು ಹೇಳಿರತಕ್ಕಂಥದ್ದಿದೆ, ದುರ್ಯೋಧನ ಹೇಳಿರತಕ್ಕಂಥದ್ದಿದೆ, ಸಂಜಯ ಹೇಳಿರತಕ್ಕಂಥದ್ದಿದೆ, ಧೃತರಾಷ್ಟ್ರ ಹೇಳಿರತಕ್ಕಂಥದ್ದಿದೆ. ಭಗವಂತನ ವಾಣಿ 2ನೇ ಅಧ್ಯಾಯದಿಂದ ಆರಂಭವಾಗ್ತದೆ. ಆದರೂ ಕೂಡ ಈ ಅಧ್ಯಾಯ ಒಂದು ವಿಶೇಷವಾದ ಸ್ಥಾನವನ್ನು ಅಲಂಕರಿಸಿದೆ. ಯಾಕಂದ್ರೆ ಅಧ್ಯಾತ್ಮಶಾಸ್ತ್ರ ಅನ್ನುವಂಥದ್ದು ಈ ವೈದ್ಯಶಾಸ್ತ್ರ ಇದ್ದ ಹಾಗೆ.
ವೈದ್ಯಶಾಸ್ತ್ರದಲ್ಲಿ 4 ಸಂಗತಿಗಳು ಮುಖ್ಯವಾಗ್ತದೆ. ಒಂದು ರೋಗದ ಲಕ್ಷಣ, ಮತ್ತೆ ರೋಗಕ್ಕೆ ಹೇತು, ರೋಗಕ್ಕೆ ಕಾರಣ, ನಿದಾನ, ರೋಗಕ್ಕೆ ಔಷಧ, ಮತ್ತು ಆರೋಗ್ಯ ಅಂತಕ್ಕಂಥ ಚತುರ್ವ್ಯೂಹದಿಂದ ಒಂದು ವೈದ್ಯಶಾಸ್ತ್ರ ಅಂತಕ್ಕಂಥದ್ದು, ಆರೋಗ್ಯ ಶಾಸ್ತ್ರ ಅಂತಕ್ಕಂಥ ಇರ್ತದೆ. ಅಂದ್ರೆ ಒಬ್ಬ ರೋಗಿ ವೈದ್ಯನ ಹತ್ರ ಬಂದಾಗ ಅವನು ಆ ರೋಗವನ್ನ, ಯಾವ ರೀತಿಯ ರೋಗ ಇದು ಯಾವ ಲಕ್ಷಣಗಳನ್ನು ಹೊಂದಿದೆ ಎಂಬುದನ್ನು ಸ್ಪಷ್ಟವಾಗಿ ಪರಿಶೀಲನೆ ಮಾಡಬೇಕು. ಡಯಾಗ್ನೈಸ್ ಮಾಡೋದು ಅಂತ ಹೇಳ್ತಾರೆ, ಹುಡುಕೋದು, ರೋಗ ಯಾವುದು ಅಂತ ಕಂಡು ಹಿಡಿಯೋದು. ಇದೇ ಚಾಣಾಕ್ಷ ವೈದ್ಯನ ಲಕ್ಷಣ. ಸ್ಪಷ್ಟವಾಗಿ ಇದಮಿತ್ತಂ, ಇದೇ ಕಾರಣ, ಇದೇ ರೋಗದ ಲಕ್ಷಣ ಎಂಬುದಾಗಿ ತಿಳ್ಕೊಳ್ತಾನೆ. ಯಾವಾಗ ರೋಗದ ಲಕ್ಷಣ ಸ್ಪಷ್ಟವಾಗಿ ಗೊತ್ತಾಗತ್ತೋ, ರೋಗಕ್ಕೆ ಕಾರಣ ಎನ್ನುವುದನ್ನು ಕೂಡ ಅವನು ಊಹಿಸಬೇಕಾಗ್ತದೆ. ತನ್ನ ಅನುಭವದ ಆಧಾರದ ಮೇಲೆ ಅನುಮಾನವನ್ನು ಮಾಡಬೇಕಾಗ್ತದೆ. ಅನುಮಾನ ಅಂದ್ರೆ ಅಂದಾಜು ಎಂಬ ಅರ್ಥವಲ್ಲ, ತನ್ನ ಜ್ಞಾನದ ಆಧಾರದ ಮೇಲೆ ನಿಖರವಾಗಿ ನಿಶ್ಚಯಿಸಬೇಕಾಗ್ತದೆ, ಇದೇ ಕಾರಣದಿಂದಲೇ ಅವನಿಗೆ ರೋಗ ಬಂದಿದೆ ಅಂತ. ಎಷ್ಟೋ ಸಲ ವೈದ್ಯರು ಯಶಸ್ವಿ ಆಗದೇ ಇರುವುದಕ್ಕೆ ಕಾರಣ ಏನು ಅಂದ್ರೆ, ರೋಗಕ್ಕೆ ನಿಶ್ಚಿತವಾದ ಕಾರಣವನ್ನು ಕಂಡು ಹಿಡಿಯುವುದಕ್ಕೆ ಕಷ್ಟವಾಗ್ತದೆ. ಅದಕ್ಕೆ ಅವರು ಅನೇಕ ಟೆಸ್ಟ್ಗಳನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಟೆಸ್ಟ್ ಮಾಡ್ಕೊಂಡು ಬಂದ ಮೇಲೂ ಒಮ್ಮೊಮ್ಮೆ ಗೊತ್ತಾಗ್ತಿದ್ದಾಗ ಯಾವುದೋ ಒಂದು ಔಷಧಿ ಕೊಡ್ತಾರೆ, ಒಂದು ವಾರ ಅದನ್ನ ಬಳಸಿ ಅಂತ ಹೇಳ್ತಾರೆ. ಒಂದು ವಾರ ಬಂದು ಮತ್ತೆ ತೋರಿಸಿದ ಮೇಲೆ ಅದು ಕೆಲಸ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದು ಯಾವುದೋ ಒಂದು ಔಷಧಿ ಕೊಡ್ತಾರೆ. ಇದೆಲ್ಲ ಪ್ರಯೋಗ ಮಾಡುವುದು ಯಾಕೆ ಅಂದ್ರೆ, ಕಾರಣ ನಿಶ್ಚಿತವಾಗಿ ಗೊತ್ತಾಗದೇ ಇದ್ದಾಗ ಸಮಸ್ಯೆ ಆಗ್ತದೆ. ಅದು ಅವರ ದೋಷ ಅಂತಲ್ಲ, ಆ ವ್ಯವಸ್ಥೆ ಹಾಗಿರಬಹುದು. ಒಟ್ಟಿನಲ್ಲಿ ರೋಗದ ಲಕ್ಷಣ ಗೊತ್ತಾದ ಮೇಲೆ ರೋಗಕ್ಕೆ ಕಾರಣ ಏನು ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಯಬೇಕು. ಸರಿ, ಒಬ್ಬನಿಗೆ ರೋಗದ ಲಕ್ಷಣ ಗೊತ್ತಿದೆ, ರೋಗದ ಕಾರಣವೂ ಗೊತ್ತಿದೆ, ಔಷಧಿ ಏನು ಕೊಡಬೇಕು ಅಂತ ಗೊತ್ತಿಲ್ಲದಿದ್ರೆ ಪ್ರಯೋಜನ ಆಗಲ್ಲ. ಆದ್ದರಿಂದ ಆ ರೋಗದ ಕಾರಣವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಯಾವ ಔಷಧಿ ಸೂಕ್ತ ಎಂಬ ಜ್ಞಾನವು ವೈದ್ಯನಲ್ಲಿರಬೇಕು. ಆಯ್ತು, ಔಷಧಿಯನ್ನು ಕೊಟ್ಟ ಮೇಲೆ ಆರೋಗ್ಯ ಅಂದ್ರೆ ಹೇಗಿರ್ತದೆ ಅನ್ನೋ ಆರೋಗ್ಯದ ಲಕ್ಷಣವೂ ಗೊತ್ತಿರಬೇಕು. ಜ್ವರ ಅವನಿಗೆ ಕಡಿಮೆ ಆಯ್ತು ಅಂದಾಗ ಅವನ ಆರೋಗ್ಯ ಹೇಗಿರ್ತದೆ, ಯಾವ ಟೆಂಪರೇಚರ್ ಇರಬೇಕು, ಯಾವ ಲಕ್ಷಣಗಳು ಅವನಲ್ಲಿ ಇರಬೇಕು ಎನ್ನುವಂಥದ್ದು ಕೂಡ ಭೈಷಜ್ಯ ಅಂತ. ಆರೋಗ್ಯದ ಲಕ್ಷಣವೂ ಕೂಡ ಚತುರ್ವ್ಯೂಹದಲ್ಲಿ ಒಂದು. ಹೀಗೆ ಅಧ್ಯಾತ್ಮಶಾಸ್ತ್ರವೂ ಕೂಡ ಒಬ್ಬನಿಗೆ ಈ ಬಂಧನ ಅಥವಾ ಸಂಸಾರ ಅಂತಕ್ಕಂಥ ಒಂದು ರೋಗ, ಭವರೋಗ ಅಂತ ಕರೀತಾರೆ ಇದಕ್ಕೆ. ಆದ್ದರಿಂದ ಗುರುಗಳಿಗೆ ಭವರೋಗ ವೈದ್ಯ ಅಂತ ಹೇಳೋದು ಯಾಕಂದ್ರೆ, ಈ ಸಂಸಾರ ಎನ್ನುವ ರೋಗಕ್ಕೆ ಔಷಧಿ ಕೊಡುವವರು ಗುರುಗಳೇ ಅಂತ. ಸಾಮಾನ್ಯ ದೇಹದ ರೋಗಗಳಿಗೆ ಸಾಕಷ್ಟು ವೈದ್ಯರಿದ್ರೆ, ಸಂಸಾರ ರೋಗಕ್ಕೆ ಗುರುಗಳೇ ಔಷಧಿಯನ್ನು ಕೊಡಬೇಕು. ಆದ್ದರಿಂದ ಈ ಭವರೋಗವನ್ನ ಹೊಂದಿದಂತಹ ಒಬ್ಬ ಶಿಷ್ಯ ಬಂದಾಗ ಅವನ ರೋಗದ ಲಕ್ಷಣವನ್ನ, ಯಾವ ರೀತಿಯ ಸಮಸ್ಯೆ ಅವನಿಗೆ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಇದಕ್ಕೆ ಕಾರಣ ಏನು ಎಂಬುದಾಗಿ ಕೂಡ ತಿಳಿಬೇಕಾಗ್ತದೆ. ಯಾಕಂದ್ರೆ ಅವನಿಗೆ ಯಾವ ಔಷಧಿ ಕೊಡ್ಬೇಕು ಅಂತ ಗೊತ್ತಾಗ್ಬೇಕಾದ್ರೆ ಕಾರಣ ಗೊತ್ತಿರ್ಬೇಕು. ಅವನಿಗೆ ಕರ್ಮಯೋಗವನ್ನು ಹೇಳಬೇಕೆ, ಉಪಾಸನಾ ಯೋಗವನ್ನು ಹೇಳಬೇಕೆ, ಜ್ಞಾನ ಯೋಗವನ್ನು ಹೇಳಬೇಕೆ, ಅಥವಾ ಬೇರೆ ಯಾವುದಾದ್ರೂ ಸಾಧನೆಯನ್ನು ಹೇಳಬೇಕೆ ಅನ್ನೋದಕ್ಕೆ ಗೊತ್ತಾಗ್ಬೇಕಾದ್ರೆ ಅವನಿಗೆ ಯಾವ ರೀತಿಯ ಸಮಸ್ಯೆ ಉಂಟಾಗಿದೆ ಎಂಬುದನ್ನು ತಿಳಿಯಬೇಕು. ತದನಂತರ ಒಬ್ಬನು ಆರೋಗ್ಯಯುತವಾಗಿರತಕ್ಕಂಥವನು, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಹೇಗಿರ್ತಾನೆ ಎನ್ನುವುದು ಕೂಡ ತಿಳಿಬೇಕಾಗ್ತದೆ. ಆದ್ದರಿಂದ ಅಧ್ಯಾತ್ಮಶಾಸ್ತ್ರದಲ್ಲಿಯೂ ಕೂಡ ಸಂಸಾರದ ಲಕ್ಷಣ, ಸಂಸಾರಕ್ಕೆ ಮೂಲಭೂತ ಕಾರಣವಾದ ಅಜ್ಞಾನ, ಅಜ್ಞಾನ ನಿವೃತ್ತಿಗೆ ಬೇಕಾದಂತಹ ಜ್ಞಾನ ಮತ್ತು ಆರೋಗ್ಯ ಸರಿಯಾಗಿರತಕ್ಕಂತಹ ಜೀವನ್ಮುಕ್ತನ ಲಕ್ಷಣ, ಈ 4 ಸಂಗತಿಗಳು ಒಳಗೊಳ್ಳುತ್ತೆ. ಆದ್ದರಿಂದ ಈಗ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಔಷಧಿ ಕೊಟ್ಟಿದ್ದಾನೆ ಭಗವಂತ. 11ನೇ ಅಧ್ಯಾಯದ ಉಪದೇಶಾತ್ಮಕವಾದ ಒಂದು ಔಷಧಿಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ರೋಗ ಯಾವುದು ಬಂದಿತ್ತು ಅರ್ಜುನನಿಗೆ ಅಂತ ಗೊತ್ತಾಗಬೇಕಲ್ವೇ ನಮಗೆ? ಆದ್ದರಿಂದ ಅರ್ಜುನನ ಸಮಸ್ಯೆ ಏನು, ಅರ್ಜುನನ ರೋಗ ಯಾವುದು ಎನ್ನುವುದು 1ನೇ ಅಧ್ಯಾಯ ನಮಗೆ ಪ್ರಕಟಪಡಿಸುತ್ತೆ. ಅಂದ್ರೆ ಈ ಭಗವದ್ಗೀತೆ ಎನ್ನುವ ಗ್ರಂಥಕ್ಕೆ ಅಧಿಕಾರಿ ಯಾರು, ಯಾರಿಗೆ ಹೇಳಿದ್ದಿದೋ, ಯಾರು ಇದನ್ನು ಅಧ್ಯಯನ ಮಾಡಿದ್ರೆ ಪ್ರಯೋಜನವಾಗುತ್ತದೆ, ಈ ವಿಷಯದ ಕುರಿತಾಗಿ ಶಾಸ್ತ್ರೋಕ್ತವಾಗಿ ಹೇಳಬೇಕಾದ್ರೆ ಅನುಬಂಧ ಚತುಷ್ಟಯ ಎಂಬುದಾಗಿ ಹೇಳ್ತಾರೆ. ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನಗಳನ್ನ ಅನುಬಂಧ ಚತುಷ್ಟಯ ಅಂತಾರೆ. ಒಟ್ಟಿನಲ್ಲಿ ಭಗವದ್ಗೀತೆಗೆ ಯಾರು ಅಧಿಕಾರಿ, ಯಾರಿಗೆ ಇದು ಪ್ರಯೋಜನವಾಗುತ್ತದೆ, ಎಂತಹ ಸಮಸ್ಯೆಗಳಿಗೆ ಇದು ಉತ್ತರವನ್ನು ಕೊಡುತ್ತದೆ ಎಂಬುದು ನಮಗೆ ತಿಳಿಯಬೇಕು ಎನ್ನುವ ಕಾರಣಕ್ಕೆ 1ನೇ ಅಧ್ಯಾಯ ಒಂದು ಪೀಠಿಗೆಯನ್ನು ನಮಗೆ ಕೊಡುತ್ತದೆ.
ಆದ್ರಿಂದ ಇದು ಕೂಡ ನಮ್ಮ ರೋಗ ಯಾವುದು ಅಂತ ತಿಳಿಯುವುದಕ್ಕೆ ಉಪಕಾರವಾಗತಕ್ಕಂಥ ಅಧ್ಯಾಯ. ಹಾಗಾದ್ರೆ ಯಾವ ರೋಗ ಬಂದಿತ್ತು ಅರ್ಜುನನಿಗೆ ಅಂದ್ರೆ ಸಂಸಾರ ರೋಗ ಬಂದಿತ್ತು ಅಂತ. ನಿನ್ನೆ ನಾನು ಹೇಳಿದ ಹಾಗೆ ಸಂಸಾರ ಅಂದ ತಕ್ಷಣ ಕುಟುಂಬ, ಹೆಂಡತಿ, ಮಕ್ಕಳು ಮುಂತಾದವುಗಳು ಇರುವಂತಹದ್ದು ತಪ್ಪು ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಸಂಸಾರ ಅಂದ್ರೆ ರಾಗ, ಶೋಕ, ಮೋಹ, ಇದನ್ನ ಸಂಸಾರ ಎಂಬುದಾಗಿ ಕರೆದಿದ್ದಾರೆ. ಸಂಸ್ಕೃತದಲ್ಲಿ ಸಂಸಾರ ಅಂದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ. ಯಾವುದು ನಮ್ಮನ್ನ ಓಡಾಡು ಹಾಗೆ ಮಾಡ್ತದೋ, ಶಾಂತವಾಗಿ ಕುಳಿತುಕೊಳ್ಳಿಕ್ ಬಿಡೋಲ್ಲೋ, ಅದೆಲ್ಲವೂ ಸಂಸಾರವೇ. ಸಂಸಾರ ರಹಿತನಾದವನು ಹೇಗಿರ್ತಾನೆ? ಪ್ರಶಾಂತನಾಗಿರ್ತಾನೆ. ಸ್ವಾಮಿ ಚಿನ್ಮಯಾನಂದರು ಬಹಳ ತಮಾಷೆಯಾಗಿ ಹೇಳ್ತಿದ್ರು, ಸಂಸಾರಿ ಅಂದ್ರೆ ಒನ್ ಹೂ ಈಸ್ ಬಿಹೈಂಡ್ ಸಮ್ ಸಾರಿ. ಸಾರಿ ಅನ್ನೋದು ಇಂಗ್ಲಿಷ್ ಶಬ್ದ ಇಟ್ಕೊಂಡು ಹೇಳ್ತಿದ್ರು. ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು ಸಂಸಾರ, ಸಂಸಾರದಲ್ಲಿ SOME ಸಮ್ ಅಂದ್ರೆ ಸ್ವಲ್ಪ, ಸ್ವಲ್ಪವೇ ಸಾರ ಇರೋದು ಸಂಸಾರ ಅಂತ. ಆದ್ರೆ ಸಂಸ್ಕೃತದ ಅರ್ಥ ಚಂಚಲವಾದದ್ದು, ಚಲನಾತ್ಮಕವಾದದ್ದು, ಬದಲಾವಣೆಯನ್ನು ಹೊಂದ್ತಾ ಇರೋದಕ್ಕೆ ಸಂಸಾರ ಎಂಬುದಾಗಿ ಕರೀತಾರೆ. ಆದ್ರಿಂದ ಈ ಸಂಸಾರ ಅಂದ್ರೆ ಯಾರು ತನ್ನ ಸ್ವರೂಪದಲ್ಲಿ ನಿಂತಿಲ್ಲವೋ ಅವರೆಲ್ಲರೂ ಸಂಸಾರಿಗಳೇ ಆಗಿದ್ದಾರೆ. ಅಸಂಸಾರಿ ಅಂದ್ರೆ ಯಾರು? ತನ್ನ ಸ್ವರೂಪವನ್ನು ತಿಳಿದುಕೊಂಡು ತನ್ನ ಮೂಲದಲ್ಲಿ ನೆಲೆ ನಿಂತವನು ಅಸಂಸಾರಿ. ಅರ್ಜುನನು ಸಂಸಾರ ಎನ್ನುವ ರೋಗ ಬಂದಿತ್ತು. ಅದರ ಲಕ್ಷಣ ಏನು ಅಂದ್ರೆ ರಾಗ ಉಂಟಾಗುವಂಥದ್ದು. ಸಂಸಾರ ರೋಗದ ಲಕ್ಷಣ ಏನು? ರಾಗ ಇರ್ತದೆ ಅವನಿಗೆ. ರಾಗ ಅಂದ ತಕ್ಷಣ ಕಲ್ಯಾಣಿಯೋ ಸಿಂಧು ಭೈರವಿಯೋ ಅಂತ ಯೋಚನೆ ಮಾಡಬೇಡಿ ನೀವು. ಇದು ಸಂಗೀತದ ರಾಗ ಬೇರೆ. ಇದು ವೇದಾಂತ ಶಾಸ್ತ್ರಗಳಲ್ಲಿ ಬಳಸಿರೋ ರಾಗ. ಇಲ್ಲಿ ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಅರ್ಥ. ನನ್ನವರು, ನನ್ನದು ಅಂತಕ್ಕಂತಹ ಒಂದು ತಾದಾತ್ಮ್ಯ ಏನಿದೆ, ಅಭಿಮಾನ ಏನಿದೆ, ಅದಕ್ಕೆ ರಾಗ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಯಾರಿಗೆ ಈ ರಾಗ ಜಾಸ್ತಿ ಇರ್ತದೋ ಅವನಿಗೆ ಭಯ ಜಾಸ್ತಿ ಇರ್ತದೆ. ಯಾರಿಗೆ ಭಯ ಜಾಸ್ತಿ ಇರ್ತದೋ ಅವನಿಗೆ ಶೋಕ ಇರ್ತದೆ. ಶೋಕ ಅಂದ್ರೆ ದುಃಖ. ಎಲ್ಲಿ ಭಯ ಇದೆಯೋ ಅಲ್ಲಿ ದುಃಖ ಅನಿವಾರ್ಯ. ಎಲ್ಲಿ ದುಃಖ ತಪ್ತನಾಗಿ ವ್ಯಕ್ತಿ ಇದಾನೋ ಅವನಿಗೆ ಮೋಹ ಅಂದ್ರೆ ಅವಿವೇಕ ಕವಿದು ಬಿಡ್ತದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತಕ್ಕಂಥ ವಿಷಯದಲ್ಲಿ ಗೊಂದಲ ಉಂಟಾಗ್ತದೆ. ಬದುಕೇ ಒಂದು ಗೊಂದಲ. ಎಷ್ಟೋ ಜನ ಹೇಳ್ತಿರ್ತಾರೆ, ಅಯ್ಯೋ ತುಂಬಾ ಗೊಂದಲ ಅಪ್ಪ ಬದುಕು ಅಂತ. ಇದಕ್ಕೆ ಮೂಲಭೂತ ಕಾರಣ ಏನಂದ್ರೆ ರಾಗ ಅಂತಕ್ಕಂಥ ದೋಷ. ರಾಗದಿಂದ ಭಯ, ಭಯದಿಂದ ಶೋಕ, ಶೋಕದಿಂದ ಮೋಹ ಅಂತಕ್ಕಂಥ. ರಾಗ, ಭಯ, ಶೋಕ, ಮೋಹಗಳೇ ಸಂಸಾರದ ಲಕ್ಷಣ. ಯಾರಿಗೆ ರಾಗ, ಭಯ, ಶೋಕ, ಮೋಹಗಳಿದೆಯೋ ಅವನು ಸಂಸಾರಿ. ಯಾರಿಗೆ ಇದು ಇಲ್ಲವೋ ಅವನು ಅಸಂಸಾರಿ. ಎಲ್ಲಿಯ ತನಕ ಈ ರಾಗ ಇರ್ತದೋ ಅಲ್ಲಿಯ ತನಕ ನಮ್ಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲ್ಲ ಅದು. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ. ಭರ್ತೃಹರಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಭರ್ತೃಹರಿ ಎನ್ನುವಂತಹ ಮಹಾಕವಿ, ದಾರ್ಶನಿಕ ಶತಕತ್ರಯವನ್ನು ಬರೆದಿದ್ದಾನೆ. ನೀತಿ ಶತಕ, ವೈರಾಗ್ಯ ಶತಕ, ಶೃಂಗಾರ ಶತಕ ಅಂತ. ಅವನ ವೈರಾಗ್ಯ ಶತಕದಲ್ಲಿ ಬರತಕ್ಕಂಥ ಮಾತಿದು. ಭರ್ತೃಹರಿ ಶಬ್ದವನ್ನು ಹೇಳದೆ ಅವನು ಈ ರಾಗದಿಂದ ಹೊರಗಡೆ ಬಂದಿರೋ ಒಂದು ಕಥೆಯನ್ನು ನಾನು ಹೇಳಬೇಕಾಗ್ತದೆ. ಭರ್ತೃಹರಿ ರಾಜನಾಗಿದ್ದಂತೆ. ಅವನು ವಿಕ್ರಮಾದಿತ್ಯನ ಅಣ್ಣ ಎಂಬುದಾಗಿ ಹೇಳ್ತಾರೆ. ಉಜ್ಜಯಿನಿ ಅವನ ರಾಜ್ಯವಾಗಿತ್ತು. ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಎನ್ನುವ ಜಾಗ ಇದೆಯಲ್ಲ, ಈಗ ಅಲ್ಲಿಗೆ ಹೋದ್ರೂ ಕೂಡ ಭರ್ತೃಹರಿ ತಪಸ್ಸು ಮಾಡಿರತಕ್ಕಂಥ ಗುಹೆ ಮುಂತಾದವುಗಳನ್ನು ತೋರಿಸ್ತಾರೆ. ಭರ್ತೃಹರಿ ರಾಜನಾಗಿದ್ದಾಗ ಅವನಿಗೆ ವೈರಾಗ್ಯ ಬರತಕ್ಕಂತಹ ಒಂದು ಸಂದರ್ಭ ಬರ್ತದೆ. ಒಬ್ಬ ಮುನಿ, ತಪಸ್ವಿ ಮಂತ್ರಿಸಿದ ಒಂದು ಹಣ್ಣನ್ನ ತಂದು ಭರ್ತೃಹರಿಯ ಕೈಗೆ ಕೊಡ್ತಾನೆ. ಹೇ ಭರ್ತೃಹರಿ, ನೀನು ರಾಜ, ನೀನು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು. ಆದ್ರಿಂದ ಅಭಿಮಂತ್ರಿಸಿದ ಈ ಹಣ್ಣನ್ನ ನೀನು ತಿಂದು ಸುಖವಾಗಿ ಬಾಳುವಂತ ಆ ಮಹಾತ್ಮ ಹೊರಟು ಹೋಗ್ತಾನೆ. ರಾಜನಿಗೆ ಅವನ ರಾಣಿಯ ಮೇಲೆ ತುಂಬಾ ಪ್ರೀತಿ. ರಾಣಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೇನೆ, ಆದ್ರಿಂದ ಈ ಹಣ್ಣನ್ನ ನಾನು ತಿನ್ನೋದ್ರ ಬದಲಾಗಿ ಮಹಾರಾಣಿಗೆ ಕೊಡ್ತೀನಿ ಅಂತ ತೆಗೆದುಕೊಂಡು ಹೋಗಿ ಅವಳ ಅಂತಃಪುರದಲ್ಲಿ ಅವಳ ಹತ್ರ ಕೊಟ್ಬಿಟ್ಟು ರಾಜ ಬರ್ತಾನೆ. ಎಷ್ಟು ಆಶ್ಚರ್ಯ ಅಂದ್ರೆ
ಆ ಮಹಾರಾಣಿಗೆ ಸೇನಾಧಿಪತಿಯಲ್ಲಿ ಆಸಕ್ತಿ. ಅವಳು ಯೋಚನೆ ಮಾಡ್ತಾಳೆ, ನಾನು ಈ ಹಣ್ಣನ್ನು ತಿಂದು ಚೆನ್ನಾಗಿರುವುದಕ್ಕಿಂತ ಸೇನಾಧಿಪತಿ ತಿಂದ್ರೆ ಅವನನ್ನು ನೋಡಿ ನಾನು ಖುಷಿ ಪಡಬಹುದು ಅಂತ ಅದನ್ನ ಗುಟ್ಟಾಗಿ ಅವನನ್ನು ಕರೆಸಿ ಸೇನಾಧಿಪತಿ ಕೈಗೆ ಕೊಡ್ತಾಳೆ. ಸೇನಾಧಿಪತಿ ಅವನು ಯೋಚನೆ ಮಾಡ್ತಾನೆ, ಇದನ್ನ ನಾನು ತಿಂದು ಖುಷಿ ಪಡೋದಕ್ಕಿಂತ ನನಗೆ ಖುಷಿ ಕೊಡತಕ್ಕಂತಹ ಆಸ್ಥಾನದ ನೃತ್ಯಗಾತಿ ಇದ್ದಾಳಲ್ಲ, ಅವಳಿಗೆ ನಾನು ಕೊಡ್ತೇನೆ ಅಂತ ಯೋಚನೆ ಮಾಡಿ ಅವಳಿಗೆ ಹೋಗಿ ಆ ಹಣ್ಣನ್ನ ಕೊಡ್ತಾನಂತೆ. ಆಶ್ಚರ್ಯ ಏನು ಅಂದ್ರೆ, ಆ ನೃತ್ಯಗಾತಿಯ ಮನಸ್ಸು ರಾಜನ ಮೇಲಿತ್ತು. ಅವಳು ಯೋಚನೆ ಮಾಡ್ತಾಳೆ, ಈ ಹಣ್ಣು ನಾನು ತಿನ್ನೋದ್ರ ಬದಲಾಗಿ ನಾನು ಭರ್ತೃಹರಿಗೆ ಕೊಟ್ರೆ, ಮಹಾರಾಜನಿಗೆ ಕೊಟ್ರೆ ಅವನು ಚೆನ್ನಾಗಿರೋದನ್ನ ನೋಡಿ ನಾನು ಸಂತೋಷ ಪಡ್ಬೋದು ಅಂತ ಆ ಹಣ್ಣನ್ನ ಹಿಂತಿರುಗಿಸಿ ಆ ಭರ್ತೃಹರಿ ಕೈಗೆ ತಂದು ಕೊಡ್ತಾಳೆ. ಹಣ್ಣನ್ನು ನೋಡ್ತಾನೆ, ಆಶ್ಚರ್ಯವಾಗ್ತದೆ ಅವನಿಗೆ. ನಾನು ಮಹಾರಾಣಿಗೆ ಕೊಟ್ಟ ಹಣ್ಣು ನರ್ತಕಿಯ ಕೈಯಿಂದ ಹೇಗೆ ಬಂತು? ವಿಚಾರಣೆ ಮಾಡ್ತಾ ಮಾಡ್ತಾ ಹೋದಾಗ ಸತ್ಯದ ಅರಿವಾಯ್ತು ಅವನಿಗೆ. ನಾವು ಯಾವುದು ಸತ್ಯ ಅಂತ ಮಾಡ್ಕೊಂಡಿದ್ದೆವು, ಯಾವುದು ಸತ್ಯ ಅಲ್ಲ, ಅದರ ಬಣ್ಣವೇ ಬೇರೆ ಇದೆ ಅಂತ ಗೊತ್ತಾದ ಮೇಲೆ ತಾನು ರಾಜ್ಯಭಾರವನ್ನ ತಮ್ಮನಿಗೆ ವಹಿಸಿಕೊಟ್ಟು ವೈರಾಗ್ಯವನ್ನ ತಾಳಿ ಕಾಡಿಗೆ ಹೋಗ್ತಾನೆ, ತಪಸ್ಸನ್ನ ಮಾಡ್ತಾನೆ. ನಂತರ ಈ ವೈರಾಗ್ಯ ಶತಕವನ್ನ ಬರೀತಾನೆ. 100 ಶ್ಲೋಕಗಳು ವೈರಾಗ್ಯದ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಶ್ಲೋಕ ಇದು, ಭೋಗೇ ರೋಗ ಭಯಂ. ಎಲ್ಲಿಯ ತನಕ ನಾವು ಅಟ್ಯಾಚ್ಮೆಂಟ್ ಹೊಂದಿರ್ತೇವೆ ಅಲ್ಲಿಯ ತನಕ ಭಯ ಇರುತ್ತೆ ಎಂಬುದಾಗಿ ಬರೆದಿದ್ದಾನೆ. ಕುಲೇ ಚ್ಯುತಿ ಭಯಂ. ಭೋಗವನ್ನು ಅನುಭವಿಸಿದ್ರೆ ರೋಗದ ಭಯ ಬರ್ತದೆ. ನಮ್ಮ ಕುಲದ ಬಗ್ಗೆ ಅಭಿಮಾನವನ್ನು ಹೊಂದಿದ್ರೆ ಚ್ಯುತಿ ಆಗ್ತಕ್ಕಂತಹ ಭಯ ಬರ್ತದೆ. ವಿತ್ತೇ ನೃಪಾಲಾತ್ ಭಯಂ. ಸಂಪಾದನೆ ತುಂಬಾ ಮಾಡ್ತಿದ್ರೆ ಟ್ಯಾಕ್ಸ್ ಆಫೀಸರ್ ಭಯ ಬರ್ತದೆ. ವಿತ್ತೇ ನೃಪಾಲಾತ್ ಭಯಂ. ಮಾನೇ ದೈನ್ಯ ಭಯಂ. ಆ ದೊಡ್ಡ ಜನ ಅಂತ ಅಭಿಮಾನ ಪಟ್ಟುಕೊಂಡು ತಿರುಗಾಡಿದ್ರೆ 4 ಪರಿಸ್ಥಿತಿ ಬಂದಾಗ, ಕೇಳೋ ಪ್ರಸಂಗ ಬಂದಾಗ ನಮ್ಮ ದೈನ್ಯದ ಭಯ ಬರ್ತದೆ. ಬಲೇ ರಿಪು ಭಯಂ. ಶಕ್ತಿ ಇದ್ರೆ ವೈರ್ಯ ಭಯ ಬರ್ತದೆ. ಸೌಂದರ್ಯ ಇದ್ರೆ ಏನು ಜರ ವೃದ್ಧಾಪ್ಯ ಬರ್ತಕ್ಕಂಥ ಭಯ ಬರ್ತದೆ. ಸೊ ಯಾವುದೇ ವಸ್ತುವಿಗೆ ನಾವು ಅಟ್ಯಾಚ್ ಆಗಿದ್ರೂ ಕೂಡ ಫ್ರೀ ಗಿಫ್ಟ್ ಆಗಿ ಭಯ ಬರ್ತದೆ ಅಂತ. ಹಾಗಾದ್ರೆ ನಿರ್ಭೀತನಾಗಲಿಕ್ಕೆ ಪರಿಹಾರ ಏನು? ವೈರಾಗ್ಯಮೇವಾ ಭಯಂ. ಯಾವುದಕ್ಕೂ ತಾದಾತ್ಮ್ಯ ಪಡೆದುಕೊಳ್ಳದೆ ಭಗವಂತನಲ್ಲಿ ತಾದಾತ್ಮ್ಯವನ್ನು ಪಡೆದಿದ್ರೆ ಅಥವಾ ಸ್ವರೂಪದಲ್ಲಿ ತಾದಾತ್ಮ್ಯ ಪಡೆಯುವುದು ಒಂದೇ ಶಾಂತಿ ಸಮಾಧಾನಕ್ಕೆ ದಾರಿ ಎಂಬುದಾಗಿ ಅವನು ಹೇಳ್ತಾನೆ. ಆದ್ರಿಂದ ನಾವು ಎಷ್ಟು ಅಟ್ಯಾಚ್ ಆಗ್ತೇವೋ, ಎಷ್ಟು ರಾಗವನ್ನು ಹೊಂದುತ್ತೇವೋ, ಅಷ್ಟು ನಮಗೆ ಭಯ ಮತ್ತು ದುಃಖ ಉಂಟಾಗುತ್ತದೆ. ನೋಡಿ, ರಾಗ ಅನ್ನುವ ಶಬ್ದಕ್ಕೂ ಪ್ರೇಮ ಎನ್ನುವ ಶಬ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಕ್ಕಳಲ್ಲಿ ಗಂಡ ಹೆಂಡರ ಮಧ್ಯೆ, ತಮ್ಮ ವ್ಯವಸ್ಥೆಯ ಮಧ್ಯೆ ರಾಗ ಅನ್ನೋದು ದೋಷ, ಆದ್ರೆ ಪ್ರೇಮ ಅನ್ನೋದು ದೋಷ ಅಲ್ಲ. ಪ್ರೇಮ ಅನ್ನುವಂಥದ್ದು ಇನ್ನೊಬ್ಬರ ಹಿತವನ್ನು ಬಯಸುತ್ತೆ, ಇನ್ನೊಬ್ಬರ ಶ್ರೇಯಸ್ಸನ್ನ ಬಯಸುತ್ತೆ, ತಾನೂ ಚೆನ್ನಾಗಿರ್ಬೇಕು ಅವನೂ ಚೆನ್ನಾಗಿರ್ಬೇಕು ಎನ್ನುವ ಭಾವ ಇರುವಂಥದ್ದು ಪ್ರೇಮ. ಆದ್ರೆ ರಾಗ ಅನ್ನುವಂಥದ್ದು ಹಾಗಲ್ಲ. ಅವರೆಲ್ಲ ಇರುವುದು ನನ್ನ ಸುಖಕ್ಕಾಗಿ ಅಂತ, ನನಗೆ ಸುಖ ಕೊಡ್ಲಿಕ್ಕೆ ಅವರು ಹುಟ್ಟಿರುವಂಥದ್ದು, ನಾನು ಚೆನ್ನಾಗಿರ್ಬೇಕು ಎನ್ನುವ ಭಾವಕ್ಕೆ ರಾಗ ಅಂತ ಹೇಳ್ತಾರೆ. ಈ ರಾಗ ಎಲ್ಲಿವರೆಗೆ ಇರ್ತದೋ ಅಲ್ಲಿ ತನಕ ಭಯ ಇರ್ತದೆ. ಯಾಕೆ ಭಯ ಹೇಳಿ? ಆ ವಸ್ತು ಬಿಟ್ಟು ಹೋಗ್ತದೇನೋ, ನನಗೆ ಸುಖವನ್ನು ಕೊಡವಲ್ವೇನೋ, ಅಥವಾ ನನಗೆ ಏನಾದ್ರೂ ತೊಂದರೆ ಆಗ್ತದೇನೋ ಎನ್ನುವಂತಹ ಭಯ ಕಾಡುತ್ತದೆ. ಆದ್ರೆ ಪ್ರೇಮದಲ್ಲಿ ಹಾಗಲ್ಲ. ಅದು ಏನನ್ನು ಅಪೇಕ್ಷಿಸುವುದಿಲ್ಲ, ಇನ್ನೊಬ್ಬನ ಹಿತವನ್ನ ಶ್ರೇಯಸ್ಸನ್ನ ಬಯಸುವುದಾದ್ರಿಂದ ಅಲ್ಲಿ ಭಯವಿರುವುದಿಲ್ಲ. ಆದ್ದರಿಂದ 2 ಶಬ್ದಗಳಿಗೆ ಸ್ಪಷ್ಟವಾದಂತಹ ಜ್ಞಾನ ಬೇಕು ನಮಗೆ. ರಾಗ ಅನ್ನುವುದು ದೋಷ, ಯಾಕಂದ್ರೆ ಸರ್ವಾತ್ಮ ಭಾವ ಎನ್ನುವುದು ಶ್ರೇಷ್ಠ ಗುಣ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಮಹಾತ್ಮನು ವಿಶ್ವಪ್ರೇಮಿಯಾಗಿರ್ತಾನೆ, ಇಡೀ ಜಗತ್ತನ್ನೇ ಪ್ರೀತಿಸ್ತಾನೆ, ಅದು ಶ್ರೇಷ್ಠವಾದ ಗುಣ. ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡತಕ್ಕಂಥದ್ದು, ಅದರಲ್ಲೇ ಸಂತೋಷವನ್ನು ಕಾಣುವಂಥದ್ದು, ಅದು ಅಧ್ಯಾತ್ಮದಲ್ಲಿ ಒಳ್ಳೆಯ ಗುಣ. ಆದ್ರೆ ತನ್ನ ಸಂತೋಷಕ್ಕಾಗಿ ಇವೆಲ್ಲವೂ ಇರುವುದು ಎಂಬ ಭಾವನೆ ತಾಳುವಂಥದ್ದು ರಾಗ ಎಂಬುದಾಗಿ ಹೇಳ್ತಾರೆ. ಅದರಿಂದ ಭಯ ಉಂಟಾಗ್ತದೆ. ಭಯ ಎಲ್ಲಿದೆಯೋ ಅಲ್ಲಿ ದುಃಖ ನಿಶ್ಚಿತವಾಗಿರ್ತದೆ. ನೋಡಿ, 2 ಕಾರಣಗಳಿಂದ ನಮಗೆ ದುಃಖ ಆಗ್ತದೆ. ಒಂದು, ನಾವು ಪಡೆಯಬೇಕಿದ್ದು ಸಿಗದಿದ್ದಾಗ ದುಃಖ, ಪಡೆದದ್ದು ನಷ್ಟವಾದಾಗ ದುಃಖ. 3ನೇದು ಕಾರಣ, ಪಡೆದದ್ದು ಕಳೆದುಕೊಳ್ಳುತ್ತೇನೆ ಅಂತಕ್ಕಂಥ ಭಯದಿಂದ ಉಂಟಾಗುವ ದುಃಖ. ಆದ್ರಿಂದ ಭಯ ಇದ್ದವನು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಯನೂ ಇದೆ ಸ್ವಾಮಿ, ಶಾಂತವಾಗಿ ಇದ್ದೇನೆ ಅಂತ ಹೇಳಲಿಕ್ಕಾಗಲ್ಲ. ಸರಿ, ಯಾವನಿಗೆ ದುಃಖ ಉಂಟಾಗಿದೆಯೋ ಅವನ ಮನಸ್ಸು ಅವಿವೇಕವನ್ನು ತಾಳುತ್ತೆ, ಸ್ಪಷ್ಟವಾಗಿ ಯೋಚನೆ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಆ ಕಾರಣದಿಂದ ಮತ್ತೆ ತಪ್ಪನ್ನು ಮಾಡ್ತಾನೆ, ಮತ್ತೆ ರಾಗವನ್ನು ಮಾಡ್ತಾನೆ. ರಾಗದಿಂದ ಶೋಕ, ಶೋಕದಿಂದ ಭಯ, ಭಯದಿಂದ ಶೋಕ, ಶೋಕದಿಂದ ಮೋಹ,
ಮೋಹದಿಂದ ಮತ್ತೆ ರಾಗ. ಈ ರೀತಿ ಸಂಸಾರ ಚಕ್ರದಲ್ಲಿ ಒಬ್ಬನು ಸಿಲುಕಿ ಬದುಕಿನಲ್ಲಿ ಒದ್ದಾಡ್ತಾ ಇರ್ತಾನೆ. ಅದಕ್ಕೆ ಸಂಸಾರ ರೋಗ ಎಂಬುದಾಗಿ ಭಗವದ್ಗೀತೆ ಕರೆದಿದೆ. ಅದಕ್ಕೆ ಉಪಾಯ ಏನು, ಪರಿಹಾರ ಏನು? ಸರಿಯಾದಂತಹ ತಿಳುವಳಿಕೆ. ಅದರಿಂದ 11ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಭಗವಂತ ಕೊಟ್ಟ ಮೊದಲನೇ ಉಪದೇಶ ಏನು? ಪಂಡಿತಾಹ ನ ಶೋಚಂತಿ ಎಂಬುದಾಗಿ ಹೇಳ್ತಾನೆ. ಹೇ ಅರ್ಜುನ, ಯಾರು ಸರಿಯಾಗಿ ವಿಚಾರ ಮಾಡ್ತಾರೋ ಅವರಿಗೆ ದುಃಖ ಎಂಬುದು ಇಲ್ಲ ಅಂತ. ಪಂಡಿತಾಹ ಅಂದ್ರೆ ಪಂಡ, ಬುದ್ಧಿ ಅಂತ. ವಿವೇಕಶಾಲಿನಿ ಬುದ್ಧಿಗೆ ಪಂಡ ಅಂತ ಹೇಳ್ತಾರೆ. ಪಂಡ ಅಸ್ಯ ಅಸ್ತಿ ಇತಿ ಪಂಡಿತಃ. ಆದ್ರಿಂದ ಸರಿಯಾದ ವಿವೇಕ ಮಾಡುವವನಿಗೆ ದುಃಖವಿರುವುದಿಲ್ಲ ಎಂಬುದು ಮೊದಲನೇ ಉಪದೇಶ ಭಗವಂತ ಕೊಟ್ಟಿರೋದು, ಅಥವಾ ಕೊನೆಯ ಉಪದೇಶ ಅಂತಾನೆ ಇಟ್ಕೊಳ್ಳಿ. ನಮ್ಮೆಲ್ಲರ ದುಃಖಕ್ಕೆ ಕಾರಣ ನಾನು ಯಾರು, ನನ್ನ ಜೀವನ ಅಂದ್ರೆ ಏನು, ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನನ್ನ ಕರ್ತವ್ಯವೇನು ಎಂಬುದರ ಬಗ್ಗೆ ನಮಗೆ ಸರಿಯಾದ ಅರಿವಿಲ್ಲ. ಮೋಹ ಉಂಟಾಗಿದೆ ನಮಗೆ. ಅದಕ್ಕೆ ಗೀತೆಯ ಕೊನೆಯಲ್ಲಿ ಅರ್ಜುನ ಹೇಳುವಂತಹ ಮಾತು ಏನು? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೆ ವಚನಂ ತವ. ನನ್ನ ಮೋಹ ನಷ್ಟವಾಯಿತು ಅಂತ ಹೇಳ್ತಾನೆ. ಅದರಿಂದ ಮೋಹದಿಂದ ತುಂಬಿದ ಮೂಢರಾಗಿ ನಾವು ಜೀವನವನ್ನು ನಡೆಸ್ತಾ ಇರೋದ್ರಿಂದ ಪದೇ ಪದೇ ದುಃಖಗಳು, ಪದೇ ಪದೇ ಭಯಗಳು ನಮ್ಮನ್ನ ಕಾಡ್ತಾ ಇವೆ. ಇದಕ್ಕೆ ಔಷಧಿ ಸಮ್ಯಕ್ ಜ್ಞಾನ, ಸರಿಯಾದಂತಹ ತಿಳಿವಳಿಕೆಯೇ ಪರಿಹಾರ ಎಂಬುದಾಗಿ ಗೀತೆ ನಮಗೆ ತಿಳುವಳಿಕೆ ಕೊಡುತ್ತೆ. ಅದರಿಂದ ಮೊದಲನೇ ಅಧ್ಯಾಯದ ಮುಖ್ಯ ಉದ್ದೇಶ ಈ ಸಂಸಾರ ರೋಗದ ಲಕ್ಷಣವನ್ನ ನಮಗೆ ತಿಳಿಸ್ಕೊಡೋದು. ಯಾಕಂದ್ರೆ ಔಷಧಿ ಮುಂದಕ್ಕೆ ಕೊಡೋದ್ರಿಂದ ರೋಗದ ಬಗ್ಗೆ ನಮಗೆ ರೋಗ ಕಾರಣವನ್ನ ತಿಳಿದುಕೊಳ್ಳಬೇಕಾಗ್ತದೆ. ಇನ್ನೊಂದು ಮುಖ್ಯ ಉದ್ದೇಶ ಗುರು ಶಿಷ್ಯರ ಒಂದು ಪರಿಚಯವನ್ನ ಮಾಡಿಕೊಡತಕ್ಕಂಥದ್ದು. ಯಾವುದೇ ಜ್ಞಾನದ ವ್ಯವಸ್ಥೆಯಲ್ಲಿ ಗುರು ಮತ್ತು ಶಿಷ್ಯರ ಮಧ್ಯೆ ಇರತಕ್ಕಂಥ ಸಂವಾದ ರೂಪವಾಗಿರ್ತದೆ ಅದು. ಅಂದ್ರೆ ಈ ಅಧ್ಯಾತ್ಮ ಜ್ಞಾನವಾಗ್ಲಿ ಲೌಕಿಕ ಜ್ಞಾನವಾಗ್ಲಿ ಗುರುವಿಲ್ಲದೆ ಸಂಭವಿಸುವುದಿಲ್ಲ. ಆದ್ದರಿಂದ ಒಬ್ಬ ಗುರು ಬೇಕು, ಗುರುವನ್ನ ಆಶ್ರಯಿಸಬೇಕು, ಅವನಿಂದ ಜ್ಞಾನವನ್ನು ಪಡಿಬೇಕು. ಈ ಮುಲ್ಲಾ ನಸರುದ್ದೀನ್ ಇದ್ದಾನಲ್ಲ, ಅವನ ಹೆಂಡತಿ ಸಂಗೀತ ಅಭ್ಯಾಸ ಮಾಡ್ಕೊಳ್ತಿದ್ಲಂತೆ ಮನೆಯೊಳಗೆ. ಅಂದ್ರೆ ಯಾವ ಗುರುಗಳ ಹತ್ರ ಹೋಗ್ಲಿಲ್ಲ, ತಾನೇ ಪುಸ್ತಕ ಹಿಡ್ಕೊಂಡು ಸರಿಗಮ ಪದನಿಸ ಹೇಳ್ಕೊಂಡು ಸಂಗೀತ ಅಭ್ಯಾಸ ಮಾಡ್ಕೊಳ್ತಿದ್ಲಂತೆ. ಅವಳು ಯಾವಾಗ ಸಂಗೀತ ಅಭ್ಯಾಸ ಮಾಡ್ತಿದ್ಲೋ, ಮುಲ್ಲಾ ಮನೆ ಹೊರಗಡೆಯಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಡೆದಾಡೋದು. ಹೆಂಡತಿ ಒಂದ್ ದಿವಸ ಬಂದು ಕೇಳ್ತಾಳೆ, ನಾನ್ ಸಂಗೀತ ಪ್ರಾಕ್ಟೀಸ್ ಮಾಡುವಾಗ ಮನೆ ಹೊರಗಡೆಗೆ ನೀವು ನಡೆದಾಡೋದು ಯಾಕೆ ಅಂತ. ಅಲ್ಲ, ನಾನು ಮನೆ ಹೊರಗಡೆ ಇರೋದಕ್ಕೆ ಕಾರಣ ಏನಂದ್ರೆ, ನೀನ್ ಒಳಗಡೆ ಸಂಗೀತ ಅಭ್ಯಾಸ ಮಾಡ್ತಿದ್ದೀಯಾ ಅಂತ ಜನ ತಿಳ್ಕೊಳ್ಳಲ್ಲ. ಜನ ಮುಲ್ಲಾ ಹೆಂಡತಿಗೆ ಹೊಡಿತಿದ್ದಾನೆ ಅಂತ ತಪ್ಪು ತಿಳ್ಕೊಳ್ತಾರೆ. ಅದಕ್ಕೆ ನಾನು ಹೊರಗಡೆಯಿಂದ ಅದು ಹಾಗಲ್ಲ ಅಂತ ತಿಳಿಸ್ಕೊಡ್ಲಿಕ್ಕೆ ನಿಂತ್ಕೊಂಡಿದ್ದೇನೆ ಅಂತ ಹೇಳುತ್ತೆ. ಇದು ತಮಾಷೆ ಆದರೂ ಕೂಡ ಸಂಗೀತವಾಗಲಿ, ಸಾಹಿತ್ಯವಾಗಲಿ, ಯಾವುದೇ ಶಾಸ್ತ್ರವಾಗಲಿ ಗುರುವಿನ ಮುಖಾಂತರವೇ ಬರಬೇಕಾದಂಥದ್ದು. ಗುರು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ, ಯಾವನು ಪರಂಪರೆಯಿಂದ ಜ್ಞಾನ ಪಡ್ಕೊಂಡಿದ್ದಾನ. ಗುರು ಜ್ಞಾನವು ಸ್ವತಂತ್ರ ಜ್ಞಾನ ಅಲ್ಲ, ಅದು ಪರಂಪರೆಯಿಂದಲೇ ಇನ್ನೊಂದು ಗುರುವಿನಿಂದ ಅವನು ಪಡೆದುಕೊಂಡಿತ್ತು ಮತ್ತು ತನ್ನ ಜೀವನದಲ್ಲಿ ಅದನ್ನು ಸಾಧಿಸಿಕೊಂಡಿದ್ದಾನೆ. ಅನುಭವ ಅಂತ ಹೇಳ್ತಾರೆ. ಆದ್ದರಿಂದ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದವನು ಗುರು. ಅಂತಹ ಗುರುವಿನ ಬಳಿಗೆ ಶಿಷ್ಯ ಹೋಗಿ ಪ್ರಶ್ನೆಯನ್ನು ಕೇಳಿ ತಿಳ್ಕೊಳ್ಬೇಕಾದಂತಹದ್ದು ಅಧ್ಯಾತ್ಮ ಜ್ಞಾನವಾಗಿದೆ ಎಂಬುದನ್ನ ಗುರು ಶಿಷ್ಯರ ಸಮಾಗಮದ ಬಗ್ಗೆ ಭಗವದ್ಗೀತೆ ಮೊದಲನೇ ಅಧ್ಯಾಯ ನಮಗೆ ತಿಳಿದುಕೊಳ್ಳುತ್ತೆ. ಅಂದ್ರೆ 2ನೇ ಅಧ್ಯಾಯದ ಆರಂಭದಲ್ಲಿಯೂ ಕೂಡ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು ಎಂಬುದಾಗಿ ಅರ್ಜುನ ಹೇಳುವ ಮಾತಿನಲ್ಲಿ ನಮಗೆ ಸ್ಪಷ್ಟವಾಗ್ತದೆ. ಈ 2 ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ಮೊದಲನೇ ಅಧ್ಯಾಯ ಹೊರಟಿದೆ. ಇನ್ನು ನಾವು ನೇರವಾಗಿ ಅಧ್ಯಾಯಕ್ಕೆ ಪ್ರವೇಶವನ್ನು ಮಾಡೋಣ. ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ಹೇಳ್ತೇನೆ. ಇಡೀ ಅಧ್ಯಾಯದಲ್ಲಿ ಮುಖ್ಯವಾಗಿ 5 ವಿಷಯಗಳಿದೆ. ಮೊದಲನೇದು 1ನೇ ಶ್ಲೋಕದಿಂದ 20ನೇ ಶ್ಲೋಕ ತನಕ ಸೇನೆಗಳ ವಿವರಣೆ ಮತ್ತು ಸಿದ್ಧತೆ ಇದೆ. 21ನೇ ಶ್ಲೋಕದಿಂದ 25ನೇ ಶ್ಲೋಕದ ತನಕ ಅರ್ಜುನನ ಬಯಕೆಯಂತೆ ಸೇನೆಯ ಮಧ್ಯದಲ್ಲಿ ಕೃಷ್ಣನು ರಥವನ್ನು ನಿಲ್ಲಿಸಿರತಕ್ಕಂಥ ಘಟನೆ ಬರ್ತದೆ. ಇನ್ನು 26ರಿಂದ 28 ತನಕ ಅರ್ಜುನನ ಮನಸ್ಸಲ್ಲಿ ರಾಗದ ಉತ್ಪತ್ತಿ. 29ರಿಂದ 34 ತನಕ ಅರ್ಜುನನ ಶೋಕ. 35ರಿಂದ 47ನೇ ಶ್ಲೋಕದ ತನಕ ಅರ್ಜುನನ ಮೋಹ. ಒಟ್ಟು 47 ಶ್ಲೋಕಗಳಿದೆ. 5 ಮುಖ್ಯವಾದಂತಹ ವಿಷಯಗಳನ್ನ ಇದು ತಿಳಿಸ್ಕೊಡ್ತಾ ಇದೆ. ಮೊದಲನೇ ಶ್ಲೋಕವನ್ನ ನಾವು ನೋಡೋಣ. ಧೃತರಾಷ್ಟ್ರ ಉವಾಚ
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನಾನು ಆರಂಭದಿಂದಲೇ ಹೇಳಿದ ಹಾಗೆ ಭಗವದ್ಗೀತೆಯ ಉಪದೇಶವನ್ನ ಶ್ರೀಕೃಷ್ಣನು ಯುದ್ಧರಂಗದಲ್ಲಿ ಅರ್ಜುನನಿಗೆ ಕೊಟ್ಟ ಮೇಲೆ 10 ದಿನ ಯುದ್ಧ ಆಯಿತು. ಭೀಷ್ಮರು ಕೆಳಗೆ ಬಿದ್ದರು. ತದನಂತರ ಸಂಜಯನು ಓಡಿ ಹೋಗಿ ಭೀಷ್ಮರು ಬಿದ್ದರು ಎನ್ನುವ ಸಂಗತಿಯನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆಗ ಧೃತರಾಷ್ಟ್ರ ಕೇಳುವುದು, ಮೊದಲನೇ ದಿನದಿಂದ ಯುದ್ಧ ಏನಾಯ್ತು, ಹೇಗೆ ಸಿದ್ಧತೆ ಮಾಡಿಕೊಂಡ್ರು, ಏನೇನು ಘಟಿಸ್ತು ಎಂಬುದನ್ನು ತನಗೆ ಹೇಳು ಎಂಬುದಾಗಿ. ಯಾಕಂದ್ರೆ ವ್ಯಾಸರ ಅನುಗ್ರಹದಿಂದ ಸಂಜಯನಿಗೆ ದಿವ್ಯ ದೃಷ್ಟಿ ಪ್ರಾಪ್ತವಾಗಿತ್ತು. ದೂರದರ್ಶನ ಅಂತ ನಾವೇನಿಗೆ ಹೇಳ್ತೇವೋ, ಟೆಲಿವಿಷನ್ ಅಂತ. ಟೆಲಿ ಅಂದ್ರೆ ದೂರ, ವಿಷನ್ ಅಂದ್ರೆ ದರ್ಶನ. ದೂರದರ್ಶನ, ದೂರದ್ದು ಕಾಣುವ ಶಕ್ತಿ. ಹಿಂದಿನವರಿಗೆ ಅದು ತಮ್ಮ ಬುದ್ಧಿಗೇ ಗೋಚರವಾಗುತ್ತಿತ್ತು. ದೂರದ ಯಾವುದೋ ಘಟನೆಯನ್ನ ತಮ್ಮ ಸಂಕಲ್ಪ ಮಾತ್ರದಿಂದ ತಿಳಿಯಬಲ್ಲಂತಹ ಯೋಗಿಗಳಿದ್ರು. ಅಂತಹವರಲ್ಲಿ ವೇದವ್ಯಾಸರು ತಾವು ಪಡೆದಿದ್ದು ಅಷ್ಟೇ ಅಲ್ಲ, ಸಂಜಯನಿಗೆ ಆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ರು. ಸಂಜಯನು ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ಭಾಗವಹಿಸಿದ್ರು ಕೂಡ ಅರ್ಜುನ ಮತ್ತು ಕೃಷ್ಣನ ಮಧ್ಯೆ ಏನು ಸಂಭಾಷಣೆ ನಡೆಯಿತು ಅಂತ ಕೇಳಿಸ್ಕೊಳ್ಳುವಷ್ಟು ಹತ್ತಿರದಲ್ಲಿರಲಿಲ್ಲ. ಆದರೂ ಅವನಿಗೆ ಅವರಿಬ್ಬರ ಮಧ್ಯೆ ಏನು ಮಾತುಕತೆ ನಡೆಯಿತು, ಅಲ್ಲಿ ಏನು ಘಟನೆಗಳು ಜರುಗಿದವು, ಎಲ್ಲವೂ ಆ ದೂರ ಶ್ರವಣ, ದೂರ ದೃಶ್ಯ ಎರಡು ಗೋಚರವಾಗ್ತಿತ್ತು. ಅದೇ ದೂರದೃಷ್ಟಿ. ಆದ್ದರಿಂದ ಅವನು ಧೃತರಾಷ್ಟ್ರನಿಗೆ ಆರಂಭದ ಕಥೆಯನ್ನು ಹೇಳ್ತಕ್ಕಂಥದ್ದೇ ಮೊದಲನೇ ಅಧ್ಯಾಯದ ಆರಂಭದ ಶ್ಲೋಕ. ಧೃತರಾಷ್ಟ್ರನು ಕೇಳ್ತಾನೆ ಸಂಜಯನಿಗೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಅಂತ ಸೇರಿರುವಂತಹ ನನ್ನವರು ಹಾಗೂ ಪಾಂಡವರು ಕಿಮಕುರ್ವತ ಸಂಜಯ, ಹೇ ಸಂಜಯ ಏನು ಮಾಡಿದ್ರು? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ಲಿಕ್ಕೆಂದು ಸೇರಿರುವ ನನ್ನವರು ಹಾಗೂ ಪಾಂಡವರು ಏನು ಮಾಡಿದರು ಸಂಜಯ ಎಂಬುದಾಗಿ ಕೇಳ್ತಾನೆ. ಈ ಮಾತುಗಳಲ್ಲೇ ಅವನಿಗೆ ಧೃತರಾಷ್ಟ್ರ ಅನ್ನೋ ಹೆಸರಿಟ್ಟಿರೋದು ಸರಿ ಅಂತ ಅನಿಸ್ತದೆ. ಧೃತರಾಷ್ಟ್ರ ಅಂದ್ರೆ ರಾಷ್ಟ್ರಕ್ಕೆ ಅಂಟುಕೊಂಡವನು, ಕಚ್ಚಿಕೊಂಡವನು ಅಂತ ಅರ್ಥ. ಮತ್ತು ಹುಟ್ಟು ಕುರುಡ ಅವನು. ಹೊರಕಣ್ಣಷ್ಟೇ ಕುರುಡಾಗಿರ್ಲಿಲ್ಲ, ಒಳಗಣ್ಣೂ ಕುರುಡಾಗಿತ್ತು. ವಿದುರನು ಒಂದು ಕಡೆ ಹೇಳ್ತಾನೆ, ಮಹಾಭಾರತ ಈ ಯುದ್ಧಕ್ಕೆ ಕಾರಣ ದುರ್ಯೋಧನನಲ್ಲ, ಧೃತರಾಷ್ಟ್ರ ನೀನೇ ಕಾರಣ ಎಂಬುದಾಗಿ. ಗಾಂಧಾರಿಯು, ವೇದವ್ಯಾಸರು, ವಿದುರರು ಮತ್ತೆ ಮತ್ತೆ ಉಪದೇಶ ಕೊಟ್ಟರೂ ಕೂಡ ಪುತ್ರ ವ್ಯಾಮೋಹದಿಂದ ಯುದ್ಧಕ್ಕೆ ನಾಂದಿಯಾಗಿ ಆ ಮಹಾಭಾರತ ಯುದ್ಧದಲ್ಲಿ ಅನೇಕ ಅಕ್ಷೌಹಿಣಿ ಸೈನ್ಯ ನಾಶವಾಗುವುದಕ್ಕೆ ಈ ಧೃತರಾಷ್ಟ್ರನೇ ಕಾರಣವಾಯಿತು. ಆರಂಭದಲ್ಲಿ ದುರ್ಯೋಧನ ಹುಟ್ಟಿದಾಗ ಕತ್ತೆಯಂತೆ ಕಿರಿಚಿಕೊಂಡಂತೆ. ಅದನ್ನು ನೋಡಿರತಕ್ಕಂತಹ ವ್ಯಾಸರು ಹೇಳ್ತಾರೆ, ಇವನು ಬಹಳ ಅಮಂಗಲವಾದಂತಹ ವ್ಯಕ್ತಿಯಾಗಿದ್ದಾನೆ. ವಿದುರರು ಹೇಳ್ತಕ್ಕಂತಹ ಮಾತು, ಇವನನ್ನ ಅಮಂಗಳ ಅನ್ನುವಂತಹ ವ್ಯಕ್ತಿ ಇವನೊಬ್ಬನನ್ನ ಕುಟುಂಬದಿಂದ ದೂರ ಇಡಬೇಕು, ದೂರ ಇಟ್ಟರೆ ಒಳ್ಳೆಯದು ಎಂಬುದಾಗಿ ತಿಳಿಸ್ತಾರೆ. ಹಾಗಿದ್ರೂ ಕೂಡ ದುರ್ಯೋಧನ ದೂರ ಮಾಡದೇನೆ ಧೃತರಾಷ್ಟ್ರ ಅವನೆಲ್ಲ ಕುಬುದ್ಧಿಗಳಿಗೆ ಪೋಷಣೆಯನ್ನು ಕೊಟ್ಟು ಇಂತಹ ಅವನತಿಗೆ ಕಾರಣನಾಗಿದ್ದ, ಮೂಲ ಪುರುಷನಾಗಿದ್ದ. ಈ ಮಾತನ್ನ ಅವನೇ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಮಾಮಕಾಹ ಪಾಂಡವಾಶ್ಚೈವ, ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಅವರಿಬ್ಬರೂ ಕೂಡ ಕುರುವಂಶ ಸಂಭೂತರೇ ಆಗಿದ್ರು ಕೂಡ ಅವರೆಲ್ಲರೂ ನನ್ನ ಮಕ್ಕಳೇ ಅಂತಕ್ಕಂಥ ಭಾವನೆ ಅವನಿಗೆ ಇರಲಿಲ್ಲ ಆರಂಭದಿಂದಲೂ ಕೂಡ. ಹೇಗಾದ್ರೂ ಮಾಡಿ ಪಾಂಡವರನ್ನು ದೂರ ಮಾಡಬೇಕು, ಪಾಂಡವರು ಪ್ರಸಿದ್ಧಿಗೆ ಬರುತ್ತಿರುವುದನ್ನು ನೋಡಿ ಅಸೂಯೆಯಿಂದ ನೊಂದುಕೊಳ್ತಾ ಇದ್ದ ಅವನು. ಶಕುನಿ ಹಾಗೂ ಕಣಿಕ ಅವರಿಬ್ಬರ ಸಹಾಯವನ್ನು ಪಡೆದುಕೊಂಡು ಹೇಗಾದ್ರೂ ಮಾಡಿ ಪಾಂಡವರನ್ನ ದೂರ ಮಾಡಬೇಕು, ನನ್ನ ಮಗನಿಗೆ ಪಟ್ಟಗಟ್ಟಬೇಕು, ಅವನಿಗೆ ನಾನು ಎಲ್ಲ ಅವಕಾಶವನ್ನು ಕಲ್ಪಿಸಬೇಕು ಎಂಬ ಕಾರಣಕ್ಕಾಗಿ ಅವನು ಅನೇಕ ರೀತಿಯಾದ ಕುತಂತ್ರಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾನೆ. ಮೇಲ್ನೋಟಕ್ಕೆ ತಾನು ಸಂಭಾವಿತನಂತೆ ತೋರಿಸಿಕೊಂಡ್ರೂ ಕೂಡ ಎಲ್ಲ ಕುಬುದ್ಧಿಗಳನ್ನ ಒಳಗೊಂಡು ಒಳಗಣ್ಣು ಗುರುಡನಾಗಿದ್ದ ಧೃತರಾಷ್ಟ್ರ. ಆದ್ದರಿಂದ ಕೇಳ್ತಾನೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆಂದೇ ಸೇರಿರತಕ್ಕಂತಹ ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ. ಇಲ್ಲಿ ಒಂದು ನನ್ನ ಮಕ್ಕಳು ಮತ್ತು ಪಾಂಡವರು ಅಂತ ಹೇಳುವಲ್ಲಿ ಅವನ ಕುರುಡು ಗಣ್ಣು ಕಾಣಿಸುವ ಹಾಗೆ, ಇನ್ನೊಂದು
ಅರ್ಥ ಇಲ್ಲಿ ಹೊರಹೊಮ್ಮುತ್ತದೆ. ಯುದ್ಧಕ್ಕೆಂದೇ ಸೇರಿರುವವರು ಏನು ಮಾಡಿದ್ರು, ಯುದ್ಧಕ್ಕೆಂದೇ ಸೇರಿರುವವರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಯುದ್ಧ ಮಾಡಬೇಕು ಅಷ್ಟೇ. ಆದ್ರೂ ಯಾಕೆ ಈ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಅವರಿಗೆ ಮನಸ್ಸಿಗೆ ಕೌರವರಿಗೆ ಕೊಟ್ಟು ಬಿಡೋಣ ರಾಜ್ಯವನ್ನ, ನಾವು ಮತ್ತೆ ಕಾಡಿಗೆ ಹೋಗೋಣ ಅಂತೇನಾದ್ರೂ ಮನಸ್ಸು ಬಂತೋ ಎನ್ನುವಂತಹ ಸಂಶಯವೂ ಇರಬಹುದು. ಒಟ್ಟಿನಲ್ಲಿ ಕುರುಕ್ಷೇತ್ರದಲ್ಲಿ ಏನು ನಡೆಯಿತು ಎಂಬುದಾಗಿ ಕೇಳಿದ್ದಾನೆ. ಅದಕ್ಕೆ ಧರ್ಮಕ್ಷೇತ್ರ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ದೆಹಲಿಯ ಸಮೀಪದಲ್ಲಿ ಕುರುಕ್ಷೇತ್ರ ಅನ್ನುವಂಥ ಜಾಗ ತೋರಿಸ್ತಾರೆ. ಅಲ್ಲಿನ ವೃಕ್ಷವನ್ನು ಕೂಡ ತೋರಿಸ್ತಾರೆ. ಅಲ್ಲಿಯೇ ಗೀತೋಪದೇಶ ನಡೆದದ್ದು ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಕೂಡ ಜನಜನಿತವಾದ ಕಥೆ ಏನಂದ್ರೆ, ಆ ಕುರುಕ್ಷೇತ್ರದ ಒಳಗೆ ಒಂದು ಇಬ್ಬರು ಸೇರ್ಕೊಂಡ್ಬಿಟ್ರೆ ಹೋದ ತಕ್ಷಣ ಜಗಳ ಆಗ್ತದೆ ಅಂತ ಒಂದು ಭ್ರಮೆ ಕೂಡ ಇದೆ. ಹಾಗೇನಿಲ್ಲ. ಕುರುಕ್ಷೇತ್ರ ಅದು ಧರ್ಮಕ್ಷೇತ್ರ ಅಂತ. ಹಿಂದೆ ದೇವತೆಗಳು ಋಷಿಗಳು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಂತ ಜಾಗ ಆಗಿತ್ತು. ಈ ಹೊಡೆದಾಟ ಮಾಡೋದಕ್ಕೆ ಧರ್ಮಕ್ಷೇತ್ರ ಯಾಕೆ ಬೇಕು? ಯಾವುದೋ ದೊಡ್ಡ ಬಯಲಿದ್ರೆ ಸಾಕಲ್ಲ. ಹಾಗಲ್ಲ. ಕ್ಷತ್ರಿಯರು ಮಾಡತಕ್ಕಂತಹ ಯುದ್ಧ ಅದೊಂದು ಯೋಗವಾಗಿತ್ತು, ಅದೊಂದು ಸಾಧನೆಯಾಗಿತ್ತು. ಕ್ಷತ್ರಿಯರಿಗೆ ಯುದ್ಧ ಎನ್ನುವುದು ಒಂದು ತಪಸ್ಸು. ಆ ಮೂಲಕವಾಗಿ ಪರಮಾತ್ಮನನ್ನ ಆರಾಧಿಸ್ತಕ್ಕಂತಹ ಒಂದು ಸಾಧನೆಯಾಗಿತ್ತದು. ಆದ್ರಿಂದ ಯುದ್ಧದಲ್ಲಿ ಯಾರು ಮಡಿತಾರೋ ಅವರು ವೀರ ಸ್ವರ್ಗವನ್ನು ಪಡಿತಾರೆ ಎಂಬಂತಹದ್ದು ಸ್ಮೃತಿವಾಣಿ. ಆದ್ರಿಂದ ಯುದ್ಧ ಮಾಡುವುದು ಧರ್ಮ ಯುದ್ಧವಾಗಬೇಕು. ಯುದ್ಧ ಮಾಡುವ ಸಮಯದಲ್ಲಿ ಧರ್ಮ ಪ್ರಜ್ಞೆ ಇರಬೇಕು, ಕರ್ತವ್ಯ ಪ್ರಜ್ಞೆ ಇರಬೇಕು. ಅಲ್ಲಿ ಅನೈತಿಕವಾದಂತಹ ಅನ್ಯಾಯವಾದಂತಹ ವ್ಯವಹಾರ ನಡೆಯಕೂಡದು. ಆದ್ರಿಂದ ಯುದ್ಧ ಮಾಡುವಂತಹ ಒಂದು ಶ್ರೇಷ್ಠ ಕರ್ಮ, ಪವಿತ್ರವಾದ ಕರ್ಮಕ್ಕೆ ಪವಿತ್ರವಾದ ಭೂಮಿಯೇ ಬೇಕಾಗ್ತದೆ. ಆದ್ರಿಂದ ಕುರುಕ್ಷೇತ್ರ ಅನ್ನುವಂತಹ ಪವಿತ್ರವಾದಂತಹ ಭೂಮಿಯನ್ನ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರವನ್ನ ಆಯ್ದುಕೊಂಡಿದ್ರು. ಅಲ್ಲಿ ಏನು ಮಾಡಿದ್ರು? ನನ್ನ ಮಕ್ಕಳು ಪಾಂಡವರು ಏನು ಮಾಡಿದರು ಎಂಬುದಾಗಿ ಹೇಳು. ಆರಂಭದಿಂದ ಏನು ನಡೆಯಿತು ಎನ್ನುವುದು ಅವನ ಪ್ರಶ್ನೆ. ಅದಕ್ಕೆ ಸಂಜಯನು ಹೇಳ್ತಾನೆ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಸಂಜಯನು ಬಹಳ ಸುಂದರವಾಗಿ ಮಾತಾಡ್ತಾನೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ. ಪಾಂಡವರ ಅನೇಕವನ್ನ, ಅನೇಕ ಅಂದ್ರೆ ಸೇನೆ, ಪಾಂಡವರ ಸೇನೆಯನ್ನ ದುರ್ಯೋಧನನು ನೋಡ್ತಾನೆ. ವ್ಯೂಢಂ ಅಂದ್ರೆ ವ್ಯೂಹ. ಈ ಯುದ್ಧದಲ್ಲಿ ಸೇನೆಯನ್ನ ನಿಲ್ಲಿಸುವುದಕ್ಕೆ ಅನೇಕ ವ್ಯೂಹಗಳನ್ನ ಮಾಡ್ತಾ ಇದ್ರು. ತಂತ್ರ ಪ್ರತಿತಂತ್ರಗಳ ಮೂಲಕ ಯುದ್ಧ ನಡೀತಾ ಇತ್ತು. ಉದಾಹರಣೆಗೆ ಕೌರವರು ಶಕಟ ವ್ಯೂಹವನ್ನ ಮಾಡಿದರೆ ಪಾಂಡವರು ಕ್ರೌಂಚ ವ್ಯೂಹವನ್ನ ಮಾಡ್ತಾ ಇದ್ರು. ಕೌರವರು ಶೇನ ವ್ಯೂಹವನ್ನು ಮಾಡಿದ್ರೆ ಇವರು ಮಕರ ವ್ಯೂಹವನ್ನು ಮಾಡ್ತಾ ಇದ್ರು. ಇವರು ಗರುಡ ವ್ಯೂಹವನ್ನು ಮಾಡಿದ್ರೆ ಅವರು ಚಂದ್ರ ವ್ಯೂಹವನ್ನು ಮಾಡ್ತಾ ಇದ್ರು. ಹಾಗೆ ಕ್ರೌಂಚ ವ್ಯೂಹ, ವಜ್ರವ್ಯೂಹ, ಪದ್ಮವ್ಯೂಹ, ಚಕ್ರವ್ಯೂಹ, ತುಂಬಾ ಪ್ರಸಿದ್ಧವಾದ ಅಭಿಮನ್ಯು ಒಳಹೊಕ್ಕು ಹಿಂತಿರುಗಿ ಬರ್ಲಿಕ್ಕೆ ಆಗದೇ ಇರತಕ್ಕಂತಹ ಚಕ್ರ, ಇವೆಲ್ಲ ವ್ಯೂಹ ಅಂತ ಹೇಳ್ತಾರೆ. ವ್ಯೂಹ ಅಂದ್ರೆ ಒಂದು ವಿಶೇಷವಾದ ಆಕಾರದಲ್ಲಿ ಸೇನೆಯನ್ನು ನಿಲ್ಲಿಸೋದು. ಶಕಟ ಅಂದ್ರೆ ಎತ್ತಿನ ಬಂಡಿ. ಎತ್ತಿನ ಬಂಡಿ ಆಕಾರದಲ್ಲಿ ಸೇನೆಯನ್ನು ನಿಲ್ಲಿಸಿ ಪ್ರತಿಯೊಂದು ಆಯಕಟ್ಟಿನ ಜಾಗದಲ್ಲಿ ವಿಶೇಷವಾದ ಸೇನಾಧಿಪತಿಗಳು ಅದಂತ ಮಹಾವೀರರು ಇರ್ತಿದ್ರು. ಅದಕ್ಕೆ ಪ್ರತಿವ್ಯೂಹವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಈ ಪಕ್ಷದವರು. ಆ ವ್ಯೂಹದ ಒಂದು ನಿರ್ಮಾಣವೇ ಬಹಳ ಕುಶಲವಾದಂಥದ್ದು, ಶ್ರೇಷ್ಠವಾದಂಥದ್ದು. ಅದಕ್ಕೆ ಪಾಂಡವರು ಅವತ್ತಿನ ದಿನ ನಿಲ್ಲಿಸಿದಂತಹ ವ್ಯೂಹ ಯಾವುದಿತ್ತು ಅಂದ್ರೆ ಪದ್ಮವ್ಯೂಹ. ಆ ಪದ್ಮವ್ಯೂಹದಲ್ಲಿ ಏನು ಸೇನೆಯನ್ನು ನಿಲ್ಲಿಸಿದ್ರೋ ಅದನ್ನ ನೋಡಿ ದುರ್ಯೋಧನ ಓಡಿ ಹೋಗ್ತಾನೆ. ಯಾರ ಹತ್ರ? ಆಚಾರ್ಯರಾದಂತಹ ದ್ರೋಣರ ಹತ್ರ ಹೋಗ್ತಾನೆ. ರಾಜಾವಚನಮಬ್ರವೀತ್. ರಾಜನು ಈ ರೀತಿಯಾಗಿ ಹೇಳ್ದ ಎಂಬುದಾಗಿ ಸಂಜಯ ಹೇಳ್ತಿದ್ದಾನೆ. ನೋಡಿ, ಬಹಳ ಸೂಕ್ಷ್ಮವಾದ ಮಾತು. ರಾಜ ಯಾರು? ಧೃತರಾಷ್ಟ್ರನೇ ರಾಜ. ದುರ್ಯೋಧನನಿಗೂ ಯುವರಾಜ್ಯ ಪಟ್ಟವನ್ನು ಕಟ್ಟಿದ್ದರೋ ಇಲ್ವೋ, ರಾಜ ಎಂಬ ಹೆಸರಿಗೆ ತಕ್ಕನಾದವನು ಧೃತರಾಷ್ಟ್ರ ಮಾತ್ರ. ಹಾಗಿದ್ದಾಗ ದುರ್ಯೋಧನ ರಾಜ ಎಂಬುದಾಗಿ ಸಂಬೋಧಿಸ್ತಾನೆ ಸಂಜಯ. ಅಂದ್ರೆ ಅರ್ಥ ಏನು? ನೀನ್ ಹೆಸರಿಗೆ ಮಾತ್ರ ರಾಜ, ಅವನೇ ರಾಜ್ಯಭಾರ ಮಾಡ್ತಾ ಇರುವವನು, ಆ ಸ್ಥಿತಿಗೆ ತಂದುಕೊಂಡಿದ್ಯಾ ಎಂಬ ಸೂಚ್ಯರ್ಥದಲ್ಲಿ ಹೇಳ್ತಕ್ಕಂಥ ಮಾತು. ಈ ರೀತಿ ಸೇನೆಯನ್ನ ನೋಡಿ ದುರ್ಯೋಧನ ತನ್ನ ಆಚಾರ್ಯರ ಹತ್ರ ಹೋಗಿ ಮಾತನಾಡ್ತಾನೆ ಎಂಬುದಾಗಿ ಹೇಳಿದ ಸಂಜಯ.
ದುರ್ಯೋಧನ ಏನು ಮಾತನಾಡಿದ? ಗುರುಗಳಾದಂತಹ ದ್ರೋಣರ ಬಳಿಗೆ ಹೋಗಿ ಏನು ಮಾತನಾಡಿದ ಅದನ್ನ ಮುಂದಿನ ಶ್ಲೋಕ ಹೇಳುತ್ತೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅವತ್ತಿನ ಸೇನಾ ನಾಯಕರು ಭೀಷ್ಮಾಚಾರ್ಯರಿದ್ರು. ಪಾಂಡವರ ಪಕ್ಷದಲ್ಲಿ ದೃಷ್ಟದ್ಯುಮ್ನ ಸೇನಾ ನಾಯಕನಾಗಿದ್ದ. ಕೌರವರ ಪಕ್ಷದಲ್ಲಿ ಭೀಷ್ಮರು 10 ದಿನ ಸೇನಾ ನಾಯಕರಾಗಿದ್ರು. ಈಗ ಯುವರಾಜನೋ ರಾಜನೋ ಸಂಧಿಸಬೇಕಾದದ್ದು ಯಾರನ್ನ? ಸೇನಾ ನಾಯಕರನ್ನ. ಅದು ವ್ಯವಸ್ಥೆ. ದುರ್ಯೋಧನ ನೇರವಾಗಿ ದ್ರೋಣರ ಹತ್ರ ಯಾಕೆ ಓಡ್ತಾನೆ ಅಂದ್ರೆ ಅವನ ಮನಸ್ಸು ಸರಿ ಇರಲಿಲ್ಲ ಅಂತ ಗೊತ್ತಾಗ್ತದೆ. ಯಾವನ ಮನಸ್ಸಿನಲ್ಲಿ ಕಳ್ಳನ ಹೃದಯ ಹುಳ್ಳಗೆ ಅಂತ ಹೇಳಿದ ಹಾಗೆ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲವೋ, ಧರ್ಮನಿಷ್ಠತೆ ಇರುವುದಿಲ್ಲವೋ, ಅವನ ಮಾತು ಮತ್ತು ನಡತೆ ಎರಡೂ ಕೂಡ ದೋಷಪೂರ್ಣವಾಗಿರ್ತದೆ. ದುರ್ಯೋಧನ ಒಳಮನಸ್ಸು ಹೇಳ್ತಾ ಇದೆ, ನಾನು ತಪ್ಪು ಮಾಡಿದ್ದೇನೆ, ನನಗೆ ನಿಶ್ಚಯವಾಗಿ ಜಯ ಸಿಕ್ಲಿಕ್ಕಿಲ್ಲ. ಇದೆಲ್ಲದಕ್ಕೆ ಕಾರಣ ನನ್ನ ಪಕ್ಷದಲ್ಲೇ ನನ್ನ ವಿರೋಧದವರು ಇರಬಹುದು ಎನ್ನುವ ಸಂಶಯ ಅವನನ್ನು ಕಾಡ್ತಾ ಇತ್ತು. ಯಾಕಂದ್ರೆ ಈ ಅಧರ್ಮ ಮಾರ್ಗದಲ್ಲಿ ನಡೆದವರಿಗೆ ಎಲ್ಲರ ಮೇಲೂ ಸಂಶಯ ಬರ್ತದೆ. ಈ ಸಂಶಯ ಪಿಶಾಚಿ ಅನ್ನೋದು ದೊಡ್ಡ ಪಾಪ. ಅದು ಸಂಶಯಾತ್ಮ ವಿನಶ್ಯತಿ ಎಂಬುದಾಗಿ ಹೇಳ್ತಾನೆ ಗೀತಾ ಕೃಷ್ಣ. ಈ ಸಂಶಯ ಯಾಕೆ ಬರ್ತದೆ ಅಂದ್ರೆ ನಮ್ಮಲ್ಲಿ ಪಾಪವಿದ್ದಾಗ ಈ ರೀತಿ ಸಂಶಯಗಳು ಕಾಡುತ್ತೆ ನಮ್ಮನ್ನ. ದುರ್ಯೋಧನ ಸಾಕಷ್ಟು ಪಾಪವನ್ನ ಮಾಡಿದ್ದರಿಂದ ಅವನ ಪಕ್ಷದ ಮೇಲೆಯೇ ವಿಶ್ವಾಸ ಅವನಿಗಿಲ್ಲ. ಭೀಷ್ಮರ ಮೇಲೆ ಇಲ್ಲ, ದ್ರೋಣರ ಮೇಲೆ ಇಲ್ಲ, ವಿಕರ್ಣನ ಮೇಲೆ ಇಲ್ಲ, ಕೃಪಾಚಾರ್ಯರ ಮೇಲೆ ಇಲ್ಲ. ಹೀಗಿದ್ದು ಹೇಗೆ ಜಯ ಪಡಿಲಿಕ್ಕೆ ಸಾಧ್ಯ? ಈ ಸಂಶಯಗ್ರಸ್ತವಾದ ಮನಸ್ಸಿನಲ್ಲಿ, ಅದಕ್ಕೆ ಇಂಗ್ಲಿಷ್ ಒಂದು ಮಾತನ್ನು ಹೇಳ್ತಾರೆ, ಹೊರಗಡೆಗೆ ನಾವು ಗಳಿಸುವ ಜಯಕ್ಕಿಂತ ಮೊದಲು ಒಳಗಡೆಗೆ ಪಡಿಬೇಕು ಅಂತ. ನಾವು ಹೊರಗಡೆಗೆ ಸೋಲೋದಕ್ಕಿಂತ ಮುಂಚೆ ಒಳಗಡೆಗೆ ಸೋಲ್ತೇವೆ ಅಂತ. ಆದ್ರಿಂದ ಆ ಒಳಗಡೆಯ ಸೋಲು ಇದ್ದವನಿಗೆ ಹೊರಗಡೆಯ ಸೋಲು ನಿಶ್ಚಿತ. ದುರ್ಯೋಧನ ಮನಸ್ಸೇ ಸೋತು ಬಿಟ್ಟಿದೆ. ಯಾಕೆ? ಅವನಿಗೆ ಸಂಶಯ ಬಂದಿದೆ. ಭೀಷ್ಮರಾದರೂ ಕುರುವಂಶದ ಅಣ್ಣ ಉಂಡವರು ಎಂಬ ಕಾರಣಕ್ಕೆ ನಮ್ಮ ಪಕ್ಷ ವಹಿಸಿ ಯಾರು, ಆದರೆ ದ್ರೋಣರನ್ನು ನಂಬಲಿಕ್ಕೆ ಬರುವುದಿಲ್ಲ. ಯಾಕೆ? ಇವರು ಮೊದಲು ಕ್ಷತ್ರಿಯರಲ್ಲ, ಬ್ರಾಹ್ಮಣರು. ಆದ್ದರಿಂದ ಕ್ಷಾತ್ರ ನಿಯಮಗಳಿಗೆ ಅವರು ಎಷ್ಟರ ಮಟ್ಟಿಗೆ ಒಗ್ಗಿಕೊಂಡಿದ್ದಾರೆ ಅನ್ನೋ ವಿಷಯದಲ್ಲಿ ಸಂಶಯ ಇರಬಹುದು. ಇನ್ನೊಂದು ಕಾರಣ, ಅರ್ಜುನ ಮತ್ತು ಪಾಂಡವರು ಅಂದ್ರೆ ಇಷ್ಟ ದ್ರೋಣರಿಗೆ. ಆದ್ರಿಂದ ನನ್ನ ಪಕ್ಷದಲ್ಲಿ ಏನಾದರೂ ಸಮಸ್ಯೆಯನ್ನು ಸೃಷ್ಟಿ ಮಾಡಬಹುದೇ ಎನ್ನುವ ಸಂಶಯದಿಂದ ದ್ರೋಣ ಹತ್ರ ಓಡಿ ಹೋಗ್ತಾನೆ. ನೋಡಿ, ಇಷ್ಟೇ ಕಾರಣ ಅಲ್ಲ, ಅವನ ಆಡುವ ಮಾತುಗಳನ್ನು ನೀವು ಗಮನಿಸಿದ್ರು ಕೂಡ ಅವನಿಗೆ ಗೊಂದಲ ಆಗಿದೆ ಅಂತ. ತುಂಬಾ ಸಂಶಯಗ್ರಸ್ತನಾಗಿದ್ದಾನೆ, ಹೆದರಿದ್ದಾನೆ ದುರ್ಯೋಧನ ಎಂಬುದು ಅವನ ಮಾತನ ತೊದಲುವಿಕೆಯಲ್ಲಿ, ಮಾತನಾಡುವ ಶೈಲಿಯಲ್ಲಿ ಗೊತ್ತಾಗ್ತದೆ. ಏನ್ ಹೇಳ್ತಾನೆ ಅಲ್ಲಿ ಹೋಗಿ ದ್ರೋಣರ ಹತ್ರ? ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ. ಹೇ ಪಾಂಡುಪುತ್ರಾಣಾಂ ಆಚಾರ್ಯ, ಹೇ ಪಾಂಡುವಿನ ಮಕ್ಕಳ ಅಂದ್ರೆ ಪಾಂಡವರಿಗೆ ಆಚಾರ್ಯನೇ, ಮಹತೀಂ ಚಮೂಂ, ಈ ದೊಡ್ಡ ಸೇನೆಯನ್ನ ನೋಡು. ನೋಡಿ, ಪ್ರತಿಯೊಂದು ಶಬ್ದವು ತಪ್ಪು ಹೇಳ್ತಿದ್ದಾನೆ ಅವನು. ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ಗುರುಗಳು, ಆಚಾರ್ಯರು ಯಾರು? ದ್ರೋಣರು. ಏನ್ ಹೇಳ್ತಾನೆ? ಪಾಂಡುಪುತ್ರಾಣಾಂ ಆಚಾರ್ಯ. ಇದರಲ್ಲಿ ಅವನ ಮನಸ್ಸಿನ ಕಸಿವಿಸಿ ಗೊತ್ತಾಗುತ್ತದೆ. ಇನ್ನೊಂದು ಮಾತನ್ನು ಹೇಳ್ತಾನೆ, ಮಹತೀಂ ಚಮು, ಆ ದೊಡ್ಡ ಸೇನೆಯನ್ನು ನೋಡು ಅಂತ. ಯಾರದು ದೊಡ್ಡ ಸೇನೆ? ಕೌರವರದ್ದೇ 11 ಅಕ್ಷೌಹಿಣಿ ಸೈನ್ಯ, ಪಾಂಡವರದ್ದು ಕೇವಲ 7 ಅಕ್ಷೌಹಿಣಿ ಸೈನ್ಯ. ಅಷ್ಟು ಗೊತ್ತಾಗುವುದಿಲ್ವೇ ದ್ರೋಣರಿಗೆ ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ? ಆದ್ರೂ ಕೂಡ ದುರ್ಯೋಧನಿಗೆ ಭಯವಾಗಿದೆ ಎನ್ನುವುದರ ಲಕ್ಷಣ. ದೊಡ್ಡ ಸೇನೆ ಕಾಣ್ತಾ ಇದೆ ಅವನಿಗೆ, ಸಣ್ಣ ಸೇನೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಳಗಡೆಗೆ ತಪ್ಪಿದ್ದಾನೆ ಅವನು. ಅಷ್ಟೇ ಇಲ್ಲ, ಇನ್ನೊಂದು ಮಾತನ್ನು ಹೇಳ್ತಾನೆ, ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ಈ ದೊಡ್ಡ ಸೇನೆ ಪದ್ಮವ್ಯೂಹದಲ್ಲಿ ನಿಂತಿರತಕ್ಕಂತ ಈ ಸೇನೆಯನ್ನು ಮಾಡಿದವನು ಯಾರು ಗೊತ್ತಾ? ನಿನ್ನ ಶಿಷ್ಯನಾದಂತಹ ದ್ರುಪದ ಪುತ್ರ ಎಂಬುದಾಗಿ ಹೇಳ್ತಾನೆ. ಇದು ಭೀಷ್ಮರಿಗೆ ಉತ್ಸಾಹ, ದ್ರೋಣರಿಗೆ ಉತ್ಸಾಹ ತುಂಬುವ ಮಾತಲ್ಲ, ದ್ರೋಣರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಮಾತನಾಡ್ತಿದ್ದಾನೆ. ನೋಡಿ, ಇದು ಅತ್ಯಂತ ಬ್ಯಾಡ್ ಲೀಡರ್ಶಿಪ್. ತನ್ನ ಜೊತೆಗಾರರಿಗೆ ಧೈರ್ಯವನ್ನು ತುಂಬಬೇಕು, ಧೈರ್ಯವನ್ನು ಕುಗ್ಗಿಸ್ತಾ ಇದ್ದಾನೆ. ಯಾಕೆಂದ್ರೆ ಇದು ಮುಖ್ಯವಾದ ಸಂಗತಿ. ದ್ರುಪದ ಪುತ್ರನಾದಂತಹ ದೃಷ್ಟದ್ಯುಮ್ನ ಇದ್ದಾನಲ್ಲ, ಪಾಂಡವರ ಸೇನೆಯನ್ನು ಏನು ವ್ಯೂಹಾಕಾರದಲ್ಲಿ ನಿಲ್ಲಿಸಿದ್ದ, ಅದು ದ್ರೋಣರಿಂದಲೇ ಕಲಿತವನವನು. ತವ ಶಿಷ್ಯೇಣ, ನೀನೇ ಕಲಿಸಿಕೊಟ್ಟಿ ಅವನಿಗೆ. ನೀನೇ ಕಲಿಸಿಕೊಟ್ಟಂತ ನಿನ್ನ ಶಿಷ್ಯನೇ ನಿನಗೆ ಪ್ರತಿಯಾಗಿ ಒಂದು ವ್ಯೂಹವನ್ನು ರಚಿಸಿದ್ದಾನೆ.
ಅದರಲ್ಲಿ ವಿಷಯವಾಗಿ ನಿನ್ನನ್ನು ಕೊಲ್ಲಲಿಕ್ಕೆ ಹುಟ್ಟಿದವನವನು, ತ್ರಿಪದ ಪುತ್ರ ಎನ್ನುವ ಶಬ್ದದ ಮುಖಾಂತರವಾಗಿ ನಿನ್ನನ್ನು ಕೊಲ್ಲಿಕ್ಕೆ ಪಡೆದವನು ಎಂಬುದು ಒಂದು ಸೂಚ್ಯವಾಗಿ ತಿಳಿಸ್ಕೊಡ್ತಕ್ಕಂಥ ಮಾತು. ಇದ್ರ ಹಿಂದೆ ಮಹಾಭಾರತ ಒಂದು ಕಥೆ ನೆನಪಿಸ್ಕೊಳ್ಬೇಕು. ದ್ರೋಣರು ಮತ್ತು ದ್ರುಪದ ಇಬ್ಬರು ಕೂಡ ಗುರುಕುಲದಲ್ಲಿ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಕಲಿತವರು. ದ್ರೋಣರು ಬ್ರಾಹ್ಮಣರು, ತನ್ನ ಷಟ್ಕರ್ಮದಲ್ಲಿ ನಿರತರಾದರು. ದ್ರುಪದ ರಾಜನಾದ. ಬಡತನದಲ್ಲಿ ಕಷ್ಟವನ್ನು ಪಡ್ತಾ ಇದ್ದಂತಹ ದ್ರೋಣರು ತನ್ನ ಸ್ನೇಹಿತನಾದಂತಹ ದ್ರುಪದನ ಹತ್ರ ಸಹಾಯ ಕೇಳಲಿಕ್ಕೆ ಅವನ ಹತ್ರ ಹೋಗ್ತಾರೆ. ದ್ರುಪದನು ತನ್ನ ಅಹಂಕಾರದಿಂದಲೋ ಅಥವಾ ಯಾವ ಕಾರಣದಿಂದಲೋ ದ್ರೋಣರನ್ನ ಆಧರಿಸುವುದಿಲ್ಲ, ಆ ಸ್ನೇಹವನ್ನು ಒಪ್ಪಿಕೊಳ್ಳುವುದಿಲ್ಲ. ನಿನ್ನಲ್ಲಿ ಎಂತಹ ಸ್ನೇಹ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ತಿರಸ್ಕರಿಸ್ತಾನೆ. ಅದರಿಂದ ಸೇಡುಂಟಾಗಿ ದ್ರೋಣರು ಅವನ ಬಗ್ಗು ಬಡಿಯಬೇಕು, ಹೆಡೆಮುರಿ ಕಟ್ಟಬೇಕು, ಅವನ ರಾಜ್ಯವನ್ನು ಕಸಿದುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಬರ್ತಿರ್ತಾರೆ ದಾರಿಯಲ್ಲಿ. ಅಲ್ಲಿ ನೋಡ್ತಾರೆ ಕೌರವ ಮತ್ತು ಪಾಂಡವರ ಮಕ್ಕಳು ಆಟ ಆಡ್ತಾ ಒಂದು ಚೆಂಡು ಬಾವಿಗೆ ಬಿದ್ದಿರ್ತದೆ. ಇವನು ಯೋಚನೆ ಮಾಡ್ತಾನೆ, ಈ ಕುರುವಂಶದ ಕುಡಿಗಳಿಂದಲೇ ನಾನು ದ್ರುಪದನ ಅಹಂಕಾರವನ್ನು ಮುರಿಯಬೇಕು ಅಂತ ಬಯಸಿ ಶಸ್ತ್ರ ಎರಡರಲ್ಲೂ ನಿಪುಣವಾಗಿರತಕ್ಕಂತಹ ದ್ರೋಣರು ಶಸ್ತ್ರವಿದ್ಯೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಒಂದು ಉಪಾಯ ಹುಡ್ತಾರೆ. ಏನು, ಬಾವಿಗೆ ಬಿದ್ದ ಚೆಂಡನ್ನ ಕೇವಲ ದರ್ಭೆಯ ಸಹಾಯದಿಂದ ಒಂದಕ್ಕೆ ಒಂದು ದರ್ಭೆ ಅಂಟಿಕೊಳ್ಳುವ ಹಾಗೆ ಪ್ರಯೋಗ ಮಾಡಿ ಆ ಚೆಂಡನ್ನ ಎತ್ತಿ ಮಕ್ಕಳ ಕೈ ಕೊಡ್ತಾರೆ. ಮಕ್ಕಳು ಓಡಿ ಹೋಗಿ ಭೀಷ್ಮರಿಗೆ ಹೇಳ್ತಾರೆ, ಇವತ್ತು ಯಾರೋ ದಾರಿ ಹೋಕರು ಒಂದು ಚೆಂಡನ್ನು ಎತ್ತುಕೊಟ್ರು ನಮ್ಗೆ, ಅವರು ತುಂಬಾ ನಿಪುಣರಾಗಿದ್ದಾರೆ ಅಂತ ಅನಿಸುತ್ತೆ ಅಂತ. ದ್ರೋಣರು ಭೀಷ್ಮರು ಅವರನ್ನು ಹುಡುಕಿ ನೀವೇ ನಮ್ಮ ಮಕ್ಕಳಿಗೆ ಯುದ್ಧ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ದ್ರೋಣರಿಂದಲೇ ಕುರುವಂಶದ ಕುಡಿಗಳಿಗೆ ಶಸ್ತ್ರದ ಪಾಠವಾಗ್ತದೆ. ಅರ್ಜುನನನ್ನ ಅತ್ಯಂತ ಪರಾಕ್ರಮಿಯನ್ನಾಗಿ ಮಾಡಿ ಎಲ್ಲ ಸಕಲ ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟು ಆ ಅರ್ಜುನನ ಕೈಯಲ್ಲಿ ದ್ರುಪದನಿಗೂ ಯುದ್ಧ ಮಾಡಿಸಿ ದ್ರುಪದನನ್ನು ಸೋಲಿಸಿ ಅವನ ಅರ್ಧ ರಾಜ್ಯವನ್ನು ಕಸಿದುಕೊಳ್ತಾರೆ. ಕೊನೆಗೆ ಅವನಿಗೆ ಕ್ಷಮೆಯನ್ನ ಕೊಟ್ಟು ಅವನನ್ನು ಕಳಿಸಿದ ಮೇಲೆ ದ್ರುಪದ ಆ ಸೇಡಿನಿಂದಾಗಿ ದ್ರೋಣರನ್ನು ಕೊಲ್ಲುವುದಕ್ಕೋಸ್ಕರ ಒಂದು ಮಕ್ಕಳನ್ನು ಪಡಿಬೇಕು ಅಂತ, ಮಗುವನ್ನು ಪಡಿಬೇಕು ಅಂತ ಯಜ್ಞವನ್ನು ಮಾಡಿಸಿ ಆ ಯಜ್ಞದಲ್ಲಿ ಹುಟ್ಟಿದಂಥವರು ಒಬ್ಬ ದೃಷ್ಟದ್ಯುಮ್ನ, ಇನ್ನೊಬ್ಬಳು ದ್ರೌಪದಿ. ಆದ್ದರಿಂದ ಆ ದೃಷ್ಟದ್ಯುಮ್ನನ್ನು ಹುಟ್ಟಿದ್ದು ದ್ರೋಣರನ್ನು ಕೊಲ್ಲುವುದಕ್ಕಾಗಿಯೇ. ನೋಡಿ, ಈ ಮಾತನ್ನ ಯುದ್ಧದ ಸಂದರ್ಭದಲ್ಲಿ ದ್ರೋಣರಿಗೆ ನೆನಪಿಸಬೇಕಿತ್ತ? ಇದನ್ನು ಹೇಳುವ ಉದ್ದೇಶವಾದರೂ ಏನಿತ್ತು? ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ದುರ್ಯೋಧನನಿಗೆ ಸಂಶಯ ಉಂಟಾಗಿದೆ ಅಂತ. ಭಯಗೊಂಡಿದ್ದಾನೆ ದುರ್ಯೋಧನ. ಅದಕ್ಕಾಗಿ ಈ ವ್ಯೂಢವು, ಪಾಂಡವರ ಸೇನೆಯು ದ್ರುಪದ ಪುತ್ರನಾದ ದೃಷ್ಟದ್ಯುಮ್ನದಿಂದ ಬುದ್ಧಿವಂತ ಎಂಬುದಾಗಿ ಹೇಳ್ತಾರೆ, ಧೀಮತ ಮತ್ತು ಶಿಷ್ಯೇಣ, ನಿಮ್ಮ ಶಿಷ್ಯನೇ ಅವನು ಅಂತ ಈ ರೀತಿಯಾಗಿ ಹೇಳಿ ಅವರ ಆತ್ಮಸ್ಥೈರ್ಯಕ್ಕೆ ಕುಂದು ಬರುವ ಹಾಗೆ ಮಾತನಾಡ್ತಾ ಇದ್ದಾನೆ. ಇಷ್ಟೇ ಎಲ್ಲ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಗೀತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಪಾಂಡವರ ಸೇನೆಯಲ್ಲಿ ಯಾರ್ಯಾರು ಮಹಾರಥಿಗಳಿದ್ದಾರೆ ಎನ್ನುವುದನ್ನು ನೆನಪಿಸ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೆ. ಇದು ಅವಶ್ಯಕತೆ ಇತ್ತೆ. ಯಾಕಂದ್ರೆ ದ್ರೋಣಾಚಾರ್ಯರಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ. ಎಲ್ಲಾ ಗೊತ್ತಿದ್ದಂತಹ ಗುರುಗಳಿಗೆ ಅವನು ವಿಪಕ್ಷದ ಬಲಾಬಲಗಳ ಬಗ್ಗೆ ತಿಳಿಸಿಕೊಳ್ತಕ್ಕಂತಹ ಒಂದು ಮೂರ್ಖದ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇದರ ಅವಶ್ಯಕತೆ ಇರಲಿಲ್ಲ. ಆದ್ರೂ ಅವನ ಗೊಂದಲ ಮನಸ್ಸಿನ ಒಂದು ಏನು ಸಂಕೇತವಾಗಿ ಈ ಮಾತುಗಳು ಹೊರಹೊಮ್ಮಿವೆ ಅವನಿಗೆ. ಪಾಂಡವರ ಸೇನೆಯಲ್ಲಿ ಇರುವ ಮಹಾರಥಿಗಳ ಹೆಸರನ್ನ ಹೇಳ್ತಾನೆ. ಅತಿರಥ, ಮಹಾರಥ ಅಂತ ಕರೀತಾರೆ. ಅತಿರಥ ಅಂದ್ರೆ 11,000 ಯೋಧರೊಟ್ಟಿಗೆ ಒಬ್ಬನೇ ಹೋರಾಟ ಮಾಡಿದ್ರೆ ಅವನಿಗೆ ಅತಿರಥ ಅಂತ ಹೇಳ್ತಾರೆ. ಇನ್ನು ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಯೋಧರೊಟ್ಟಿಗೆ ಒಬ್ಬನೇ ಹೋರಾಟ ಮಾಡಿದ್ರೆ ಮಹಾರಥಿ ಅಂತ ಹೇಳ್ತಾರೆ. ರಥಿ, ಅರ್ಧರಥಿ, ಅತಿರಥಿ, ಮಹಾರಥಿ ಎಂಬುದಾಗಿ ಯೋಧರಿಗೆ ಅವರವರ ಯೋಗ್ಯತೆಯನ್ನು ಅನುಸರಿಸಿ ಕರೆಯುವುದುಂಟು. ಪಾಂಡವರಲ್ಲಿರ್ತಕ್ಕಂಥ ಮಹಾರಥಿಗಳು ಅಂದ್ರೆ ಅಸಂಖ್ಯ ಬಲರೊಡನೆ ಒಬ್ಬೊಬ್ಬನೇ ಹೋರಾಡುವ ಸಾಮರ್ಥ್ಯ ಉಳ್ಳಂಥವ್ರು ಯಾರ್ಯಾರು ಎಂಬುದಾಗಿ ಹೇಳ್ತಿದ್ದಾನೆ. ಭೀಮಾರ್ಜುನ ಸಮಾಯುಧಿ, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾಗಿರ್ತಕ್ಕಂಥವ್ರು ಇವರೆಲ್ಲ ಇದ್ದಾರೆ.
ಯುಯುಧಾನ, ವಿರಾಟ, ದೃಪದ, ದೃಷ್ಟಕೇತು, ಚಿಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು, ಉತ್ತಮೌಜ, ಸೌಭದ್ರೋ ಅಂದ್ರೆ ಸುಭದ್ರೆಯ ಮಕ್ಕಳು, ಸುಭದ್ರೆಯ ಮಗನಾಗಿರತಕ್ಕಂತಹ ಅಭಿಮನ್ಯು, ದ್ರೌಪದೇಯಶ್ಚ ದ್ರೌಪದಿ 5 ಜನ ಮಕ್ಕಳು. ಇವರಿಷ್ಟೂ ಜನ ಮಹಾರಥಿಗಳಿದ್ದಾರೆ, ಅಸಂಖ್ಯ ಬಲರೊಡನೆ ಹೋರಾಟ ಮಾಡುವ ಸಾಮರ್ಥ್ಯದವರಿದ್ದಾರೆ ಎಂಬುದಾಗಿ ದ್ರೋಣರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು. ಅದರ ವಿಶ್ಲೇಷಣೆ ನಾನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಮ್ಮ ಉದ್ದೇಶ ಗೀತಾ ಜ್ಞಾನದ ಒಂದು ಚಿಂತನೆ ಆದದ್ರಿಂದ ಇಷ್ಟು ಮಹಾರಥಿಗಳ ಪರಿಚಯವನ್ನ ದುರ್ಯೋಧನ ದ್ರೋಣರಿಗೆ ಮಾಡಿಕೊಟ್ಟು ತನ್ನ ಮನಸ್ಥಿತಿಯನ್ನ ಹೊರಸೂಸ್ತಾ ಇದ್ದಾನೆ. ಈ ಘಟನೆಯನ್ನ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ವಿಷಯವನ್ನ ನಾವು ನಾಳೆ ದಿನ ನೋಡುವ ಪ್ರಯತ್ನ ಮಾಡೋಣ. ಇವತ್ತಿಗೆ ಸಮಯವಾಗಿದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ